ಈ ರೀತಿಯಾಗಿ ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ವೇದಗಳನ್ನು ಓದಿ ತಿಳ್ಕೊತೀವಿ ಅಂತಂದ ಸಾಧ್ಯ ಇಲ್ಲದ ಮಾತು. ಯಾಕಂದ್ರೆ ನಮ್ಗೆ ಸಂಸ್ಕೃತ ಭಾಷೆ ಬರಂಗಿಲ್ಲ, ಮತ್ತೆ ವೇದ ತಿಳಿಯಂಗಿಲ್ಲ ಅಂತೇಳಿ ಆಗಮ ತಿಳಿಯಲ್ಲ ಅಂತೇಳಿ ಉಪನಿಷತ್ತು ತಿಳಿಯಲ್ಲ ಅಂತೇಳಿ ಶಾಸ್ತ್ರಗಳು, ಹಿಂಗ ಒಂದೊಂದು ಮಾಡಿ ಕಡೆಗೆ ಏನೂ ತಿಳಿಯಲ್ಲ ಅಂದ್ರೆ ಪುರಾಣ ಕಥೆಗಳು ಮಾಡಿದ್ರು. ಪುರಾಣ ಕಥೆ ಹೇಳಿದ್ದನು ಸರಿ ತಿಳಿಲಿಲ್ಲ ಅಂದ್ರೆ ಸಾಕ್ಷಾತ್ ಮನುಷ್ಯರೇ ತಮ್ಮ ಜೀವನದಲ್ಲಿ ಯಾವ ರೀತಿ ನಮ್ಮಂತೆ ರಾಮ ಸೀತೆಯರ ಕಥೆಯಾಗಲಿ, ಇವರು ಯಾರು ಕೌರವರ ಪಾಂಡವರ ಕಥೆಯಾಗಲಿ, ನಿಮ್ಮಂತೆ ಸಾಮಾನ್ಯ ಜೀವನದಲ್ಲಿ ಆಧ್ಯಾತ್ಮ ಯಾವ ರೀತಿ ಅಳವಡಿಸಿಕೊಂಡು ಅವ್ರು ಗೆದ್ರು ಅನ್ನೋಂಥ ಒಂದು ಕಥಾರೂಪದಲ್ಲಿ ಈ ರಾಮಾಯಣ ಮಹಾಭಾರತಗಳನ್ನು ಹೇಳ್ಯಾರ. ಆ ರಾಮಾಯಣ ಮಹಾಭಾರತಗಳನ್ನು ಯಾರು ಸಮಗ್ರವಾಗಿ ಅಧ್ಯಯನ ಮಾಡ್ತಾರ ಅವ್ರದ್ದು 60 ವರ್ಷ ಆಯುಷ್ಯ ಸಾರ್ಥಕ ಆಗ್ತದೆ. ಮತ್ತು 60 ವರ್ಷದ ನಂತರ ಯಾರಿಗೆ ಈ ಒಂದು ಭಾಗವತದ ಸಂಬಂಧ ಬರ್ತದ ದೊಡ್ಡ ಭಾಗ್ಯವಂತರು. ಭಾಗವತ ಓದೋರು ದೊಡ್ಡ ಭಾಗ್ಯವಂತರು. ಈ ಭಾಗವತದೊಳಗೆ ಯಾವ ರೀತಿ ಭಗವದ್ ಭಕ್ತರು ಎಂಥ ಕಷ್ಟ ಕಾಲದಲ್ಲಿ ಸಹಿತ ಸುಮ್ಮನೆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಪರಮಾತ್ಮನನ್ನ ನೆನೆಸಿ ಆ ಕಷ್ಟದಿಂದ ಹೆಂಗೆ ಪಾರಾದರು ಅನ್ನೋಂಥದ್ದು ಅತ್ಯಂತ ಸರಳವಾದ ಮಾರ್ಗವನ್ನು ತೋರಿಸಿಕೊಟ್ಟಂಥ ಭಾಗವತ ಇದು. ಶ್ರೀಕೃಷ್ಣ ಪರಮಾತ್ಮನ ಕಥೆಯೂ ಹೌದು, ಕೃಷ್ಣ ಭಕ್ತರ ಒಂದು ಸಂಕಟ ವಿಮೋಚನ ಆಗುವಂಥ ಕಥೆಗಳು ಹೌದು. ಇದನ್ನು ನಾವು ಯಾಕಂದ್ರೆ ಕೊನೆಗಾಲದಲ್ಲಿ ಎಲ್ಲವೂ ನಾವೇ ಮಾಡಿ ಬೆಳೆಸಿ ಕಟ್ಟಿ ಏನೆಲ್ಲ ಮಾಡಿರ್ತೀವಿ, ಅದೆಲ್ಲನೂ ಏನಾಗ್ತದ, ಯಾಕರೆ ಮಾಡಿವಪ್ಪ ಇಂಥದ್ರ ಸಲುವಾಗಿ ನಾವು ಇಷ್ಟು ಕಷ್ಟಪಟ್ಟೇವಲ್ಲ ಅಂತೇಳಿ ಪಶ್ಚಾತ್ತಾಪ ಪಡೋಂಥ ಪರಿಸ್ಥಿತಿ ಈ ಹೊಸ ಜನರೇಷನಲ್ಲಿಂತ ನಮಗೆ ಸಂಕಟಗಳು ಉಂಟಾತಿರ್ತವ. ಅಂಥ ಸಂಕಟ ಪರಿಸ್ಥಿತಿ ಒಳಗೆ ಸಹಿತ ನಾವು ಆನಂದವಾಗಿ ಹ್ಯಾಂಗಿರಬೇಕು ಅನ್ನೋಂಥದ್ದು ಒಂದು ದಾರಿ ಈ ಒಂದು ಭಾಗವತ ನಮಗೆ ತೋರಿಸಿಕೊಡ್ತದ. ಇದ್ರೊಳಗೆ 18,000 ಶ್ಲೋಕಗಳದಾವ. 18,000 ಶ್ಲೋಕಗಳು 12 ಸ್ಕಂದಗಳದಾವ. ಈ 12 ಸ್ಕಂದಗಳ ಪೈಕಿ ಈಗ 1ನೇ ಸ್ಕಂದದ ಪೀಠಿಕೆ ಏನಂತಂದ್ರೆ, ಪರೀಕ್ಷಿತ ಮಹಾರಾಜ ಬೇಟೆಯಾಡಲು ಹೋದಾಗ ಶ್ರಮಿಕ ಋಷಿಗಳು ಕಣ್ಣು ತೆರೆದು ಧ್ಯಾನಾಸಕ್ತರಾಗಿದ್ದರು. ಪರೀಕ್ಷಿತ ಮಹಾರಾಜ ಅಂತಂದ್ರೆ ಅಭಿಮನ್ಯು ಮತ್ತು ಉತ್ತರೆಯರ ಮಗ. ಆ ಒಂದು ಪಾಂಡವರ ಕೊನೆಯ ಕುಡಿ. ಆತ ರಾಜ ಬೇಟೆಯಾಡ್ಲಿಕ್ಕೆ ಹೋದಾಗ ಏನಾಗ್ತದ, ಈ ಒಂದು ಶ್ರಮಿಕ ಅಲ್ಲಿ ಬೇಟೆ ಆಡುವಾಗ ಭಯಂಕರ ನೀರಡಿಕೆ ಆಗ್ತದ. ಬೇಟೆ ಆಡ್ಲಿಕ್ಕೆ ಹೋದಾಗ ರಾಜನಿಗೆ ನೀರಡಿಕೆ ಆದ ಹೊತ್ನಾಗ ಅವನಿಗೇನು ಅಲ್ಲಿ ಯಾರ್ದಾರೆ ಅವನ ಗುಡಿಸಲು ಇತ್ತು ಅಂತಂದ್ರೆ ಹೋಗಿ ನೀರು ಸಿಗ್ತಾವ, ನೀರು ಕುಡಿಬೇಕಂತೇಳಿ ಹೋಗ್ತಾನ. ಅಲ್ಲಿ ಶ್ರಮಿಕ ಋಷಿಗಳು ಏನ್ ಮಾಡಿರ್ತಾರೆ, ಧ್ಯಾನಾಸಕ್ತರಾಗಿರ್ತಾರೆ. ಧ್ಯಾನಾಸಕ್ತರಾಗುವುದರಲ್ಲಿ 2 ರೀತಿ. ಒಬ್ಬರು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗ್ತಾರ, ಒಬ್ರು ಕಣ್ಣು ತೆರೆದು ಧ್ಯಾನಾಸಕ್ತರಾಗ್ತಾರ. ನಮ್ಮ ವೀರಶೈವ ಲಿಂಗವಂತ ಪದ್ಧತಿ ಪ್ರಕಾರ ಪೂರ್ತಿ ಕಣ್ಣು ಮುಚ್ಚಂಗೂ ಇಲ್ಲ, ಪೂರ್ತಿ ಕಣ್ಣು ತೆರೆಯಂಗೂ ಇಲ್ಲ, ಅರೆಗಣ್ಣಿನಿಂದನೂ ಧ್ಯಾನಾಸಕ್ತರಾಗಲ್ಲ. 3 ರೀತಿ ಪದ್ಧತಿಗಳಿವು. ಅದಕ್ಕೆ ತ್ರಾಟಕ ಯೋಗ ಅಂತಾರೆ, ಅರೆಗಣ್ಣಿನಿಂದ ಮಾಡುವ ಯೋಗವನ್ನ. ಇಲ್ಲಿ ರಾಜನಿಗೆ ಬಾಯಾರಿಕೆ ಆದಾಗ ಶ್ರಮಿಕರ ಹತ್ರ ಹೋಗಿ ನೀರು ಬೇಕು ಅಂತ ಕೇಳ್ತಾರ. ಈ ಶ್ರಮಿಕ ಋಷಿ ಕಣ್ಣು ತೆರೆದು ನಾನು ಹೇಳಿದ ಕೇಳಕತ್ತಾರ ಅಂತ ಅವರಿಗೆ ಕನ್ಫ್ಯೂಸ್ ಆಗ್ತದ. ಅವ್ರು ಮಾತ್ರ ಧ್ಯಾನದಲ್ಲಿ ಆಸಕ್ತರಾಗಿದ್ದಕ್ಕ ಈ ಒಂದು ಪರೀಕ್ಷಿತ ಮಹಾರಾಜನ ಕಡೆ ಅವರಿಗೆ ಲಕ್ಷ್ಯ ಇರಲಿಲ್ಲ. ಅವರಿಗೆ ಪ್ರತ್ಯುತ್ತರ ಬಾರದಿದ್ದಕ್ಕಾಗಿ ನೀರು ಬೇಕು ಅಂತ ಕೇಳಿದ್ರು ಕಣ್ಣು ತೆರೆದು ನನ್ನನ್ನು ನೋಡಿ ಏನೂ ಪ್ರತ್ಯುತ್ತರ ಕೊಡಲಾರದಕ್ಕ ಏನಾಯ್ತು, ರಾಜನಿಗೆ ಸಿಟ್ಟು ಬಂತು. ಅಲ್ಲಿಯೇ ಹರಿದು ಹೋಗುತ್ತಿದ್ದ ಒಂದು ಹಾವನ್ನು ಕೊಂದು ಸತ್ತ ಹಾವನ್ನ ಶ್ರಮಿಕನ ಕೊರಳಿಗೆ ಹಾಕಿದರು. ಆ ಶ್ರಮಿಕ ಮಹರ್ಷಿ ಕೊರಳಿಗೆ ಹಾಕಿಬಿಟ್ರು. ಹೋದಾಗ ಅವರ ಮಗ ಶೃಂಗಿ ಅಂತ ಅವನು ಬಹಳ ಈ ಗಾಯತ್ರಿ ಜಪ ಮಾಡಿ ಬಹಳ ಪವರ್ಫುಲ್ ಆಗಿಬಿಟ್ಟಿರ್ತಾನೆ, ಶಾಪಾನುಗ್ರಹ ಸಮರ್ಥನಾಗಿರ್ತಾನ. ಅದನ್ನು ನೋಡಿ ಸಿಟ್ಟು ಬಂದು ಯಾರು ನಮ್ಮ ಅಪ್ಪನ ಕೊರಳಿಗೆ ಸತ್ತ ಹಾವು ಹಾಕಿದ್ದಾರೆಯೋ ಅವ್ರು ಏನಾಗಬೇಕಂದ್ರೆ ತಕ್ಷಕ ಸರ್ಪ ಅಂದ್ರೆ ಅತ್ಯಂತ ತೀಕ್ಷ್ಣವಾದ
ವಿಷಪೂರಿತವಾದ ಒಂದು ಸರ್ಪದ ನಾಗಲೋಕದ ಸರ್ಪ. ಆ ಸರ್ಪ ದೃಷ್ಟ ಬೇರೆ ದ್ರಷ್ಟ ಬೇರೆ. ಸರ್ಪ ದ್ರಷ್ಟದಿಂದ ಏನಾಗಬೇಕು, 7 ದಿನದಲ್ಲಿ ಮರಣ ಹೊಂದಬೇಕು ಅಂತೇಳಿ ಶಾಪ ಕೊಟ್ಟರು. ಪರೀಕ್ಷಿತ ರಾಜ ಶಾಪದ ವೃತ್ತಾಂತ ತಿಳಿದು ನಿರುತ್ಸಾಹಿಯಾಗಿ ಮನೆಗೆ ಬರುತ್ತಾನೆ. ಏನು ನನಗ ಅವ್ರ ಕಣ್ಣು ತೆರೆದಾರ ಅನ್ನೋದ್ರ ಸಲುವಾಗಿ ನಾನು ಕೇಳಿದೆ, ನನಗೆ ಪ್ರತ್ಯುತ್ತರ ಸಿಗ್ಲಾರ್ದಕ್ಕೆ ಸಿಟ್ಟು ಬಂದು ಹಿಂಗೆ ಮಾಡಿದೆ, ನಂದು ಏನು ತಪ್ಪದಪ್ಪ ಅಂಥೇಳಿ ವೀಕ್ ಆಗಿಬಿಡ್ತಾನೆ. ವೀಕ್ ಆಗಿ ಮನೆಗೆ ಹೋಗ್ತಾನೆ. 7 ದಿವಸಗಳಲ್ಲಿ ಮರಣ ಬರುವ ಕಾರಣ ಮನೆಯಲ್ಲಿರುವುದು ಬೇಡ, ಗಂಗಾ ತೀರದಲ್ಲಿ ಹೋಗಿ ಕೂಡೋಣ ಅಂತೇಳಿ ಹೋಗ್ತಾನೆ. ಅಲ್ಲಿ ಶುಕಾಚಾರ್ಯರು ಬರ್ತಾರ, ವ್ಯಾಸ ಮಹರ್ಷಿಗಳ ಮಗ ಶುಕಾಚಾರ್ಯರು ಬರ್ತಾರ. ಪರೀಕ್ಷಿತನಿಗೆ ಭಾಗವತ ಹೇಳಿ ಋಷಿಗಳಿಗೆ ಮಾಡಿದ ಅಪಚಾರದ ಮಾರ್ಜನೆ ಅಂತಂದ್ರೆ ಸ್ವಚ್ಛ ಮಾಡ್ತಾರೆ, ಪಾಪ ಪರಿಹಾರ ಮಾಡ್ತಾರೆ, ಮಾರ್ಜನೆ ಮಾಡುತ್ತಾರೆ. ಇದಿಷ್ಟು ಪ್ರಥಮ ಸ್ಕಂದದ ಸಾರ, ಭಾಗವತದ ಹಿನ್ನೆಲೆ. ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಗಂಗಾ ತೀರಕ್ಕೆ ಹೋಗುವುದು, ಅಲ್ಲಿ ಶುಕಾಚಾರ್ಯರ ಆಗಮನ, ಪರೀಕ್ಷಿತ ರಾಜನಿಗೆ ಭಾಗವತ ಉಪದೇಶ, ಭಾಗವತ ಶ್ರವಣ ಮಾಡಿ ಏನಾಯ್ತಪ್ಪ ಅಂತಂದ್ರೆ ಪರೀಕ್ಷಿತ ಮಹಾರಾಜನ ಕಥೆ ಕೇಳೋದ್ರಿಂದ ಏನಾಗ್ತದ, ಈ ತಪ್ಪು ಕೆಲವೊಂದು ಸಾರಿ ತಿಳಿಯೋದೋ ಮಾಡಿದರೂ ಸಹಿತ ಅದರ ಶಿಕ್ಷೆ ಅನುಭವಿಸುವಕ್ಕೆ ನಾವು ನರಕಕ್ಕೆ ಹೋಗ್ಬೇಕಾಗ್ತದ. ಆ ನರಕದಿಂದ ತಪ್ಪಿಸಿಕೊತಾನೆ ಪರೀಕ್ಷಿತ ಮಹಾರಾಜ. ಈ ಭಾಗವತ ಕೇಳಿ ಆ ನರಕಕ್ಕೆ ಹೋಗಿ ಅದು ಅನುಭವಿಸುವುದನ್ನು ತಪ್ಪಿಸುವತನು. ಇದೇ ಮಜಾ ಇರೋದು ಇದ್ರೊಳಗೆ. ಕತೆ ಕೇಳ್ತೀವಿ, ಏನ್ ಲಾಭ ಆಯ್ತು ಈ ಕತೆ ಕೇಳೋದ್ರಿಂತಂದ್ರೆ ಪರೀಕ್ಷಿತ ಮಹಾರಾಜ ಹೆಂಗ ನರಕಕ್ಕೆ ಹೋಗೋದು ತಪ್ಪಿಸ್ಕೊತಾನೆ ಈ ಭಾಗವತವನ್ನು ಕೇಳಿ, ಹಂಗ ನಾವು ಕೂಡ ತಿಳಿಯೋದೋ ಮಾಡಿದ ತಪ್ಪಿನಿಂದ ನರಕವನ್ನು ಅನುಭವಿಸುವುದು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಅದ ಅಂತೇಳಿ ಕೊನೆಗೆ ಸುರಕ್ಷಿತವಾಗಿ ಭಗವಂತನ ಪಾದ ಸೇರಿದ. ಅದಕ್ಕೆ ಶುಕಾಚಾರ್ಯರು ಏನ್ ಹೇಳ್ತಾರೆ, ಇದರ ಮುಂದುವರಿದ ಭಾಗ. ಹೋದ ವಾರದ ತನಕ ಇಷ್ಟಾಗಿತ್ತು. ಶುಕಾಚಾರ್ಯರು ಮುಂದೆ ದುಃಖ ವ್ಯಕ್ತಪಡಿಸುವಾಗ ಏನಾಯ್ತು, ಹೇ ಪರೀಕ್ಷಿತ ಮಹಾರಾಜ, ನಿನ್ನ ಆಯುಷ್ಯವನ್ನ ಮಿಕ್ಕ 7 ದಿವಸಗಳನ್ನ ಭಾಗವತ ಶ್ರವಣಕ್ಕೆ ಮೀಸಲು ಇಡು. ಪರೀಕ್ಷಿತ ಮಹಾರಾಜ ಹೇಳಿದ್ರು, ಏನ್ ಮಾಡಬೇಡ, ನೀನೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, 7 ದಿವಸ ಬದುಕ್ತಿದಿ ಅಂತಂದ್ಮೇಲೆ ನಿಂದು 7 ದಿವಸ ಸಮಯ ಭಾಗವತ ಶ್ರವಣಕ್ಕೆ ಮೀಸಲಿಟ್ಟು ಬಿಡು. ನಾನು ನಿನಗೆ ಭಾಗವತವನ್ನ ಉಪದೇಶ ಮಾಡುತ್ತೇನೆ. ನನ್ನ ತಂದೆ ಶ್ರೀಕೃಷ್ಣ ದ್ವೈಪಾಯನರು ಅಂದ್ರೆ ವ್ಯಾಸ ಮಹರ್ಷಿಗಳು ರಚನೆ ಮಾಡಿದ ಭಾಗವತವನ್ನು ನಿನಗೆ ಉಪದೇಶ ಮಾಡುತ್ತೇನೆ. ನನಗ ಅದೇ ಕಳಿಸರೀಗ ಯಾರು, ಚಿಕ್ಕಿರಪ್ಪ ಗುರುಗಳು ಬೆಂಗಳೂರು. ಅವ್ರೇನ್ ಮಾಡ್ಯಾರ, ಇದೇ ಶ್ರೀಕೃಷ್ಣ ದ್ವೈಪಾಯನ ಅಂದ್ರೆ ವ್ಯಾಸ ಮಹರ್ಷಿಗಳು ಮಾಡಿದ ಒಂದು ಪ್ರವಚನದ ಈ ಒಂದು ಭಾಗವತ ರಚನೆ ಮಾಡಿದ್ದೆ ನನಗೆ ಕಳಿಸ್ಯಾರ. ಅದನ್ನ ಇದು ಸಂಕ್ಷಿಪ್ತ ಪರಿಚಯ ಮುಗಿದ ಮೇಲೆ ಅದನ್ನು ತಗೊಳ್ಳೋಣ, ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಎಲ್ಲಿತನ ನಡೀತದ ನಡೀಲ್ಲ, ಅದು ಗಾಡಿ ಹೊಡೆಯಮ್ಮ, ಹಂಗೆ ಸುಮ್ಮನೆ ತಿಳಿದೇ ಇರಲಿ. ಭಾಗವತ ಪಠಣ ಅಂತೂ ಓದ್ಕೊತ್ ಕುಂದ್ರದಪ್ಪ. ಈಗ ಈ ಕಥೆ ಏನು ಅನ್ನೋದು ಮೊದಲು ಸರಿಯಾಗಿ ತಿಳಿಲಿ ಅನ್ನೋದಕ್ಕೆ ನಾನು ಈ ರೀತಿ ಒಂದು ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ ನಿಮಗೆ. ಈ ರಚನೆ ಮಾಡಿದ ಭಾಗವತವನ್ನು ನಿನಗೆ ಉಪದೇಶ ಮಾಡುತ್ತಿದ್ದೇನೆ. ನಮ್ಮ ತಂದೆಯವರು ರಚನೆ ಮಾಡಿದ ಭಾಗವತ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತೇಳಿ ಶುಕಾಚಾರ್ಯರು ಆ ಒಂದು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ವ್ಯಾಸರು ಅವತರಿಸಿ ಬಂದು ಭಾಗವತ ರಚನೆ ಮಾಡಿದ್ದರು. ಇದು ಒಂದು ಭಾರಿ ಮಜಾ ಅದ. ಕೃಷ್ಣನ ಕಥೆ ಕೃಷ್ಣ ಹುಟ್ಟೋದ್ರಕ್ಕಿಂತ ಮೊದಲೇ, ರಾಮನ ಕಥೆ ರಾಮ ಹುಟ್ಟೋದ್ರಕ್ಕಿಂತ ಮೊದಲೇ ಬರೆದು ಇವೆಲ್ಲ. ಇವರೆಲ್ಲ ಹುಟ್ಟಿ ಬಂದು ಅದ್ರೊಳಗೆ ಹೆಂಗ್ ಬರ್ದಾರ ಅದ್ರಂಗೆ ಇವ್ರು ಆಕ್ಟ್ ಮಾಡ್ಯಾರ. ಇದು ಹೆಂಗದ ನೋಡ್ರಿ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ವ್ಯಾಸರು ಅವತರಿಸಿ ಬಂದು ಭಾಗವತ ರಚನೆ ಮಾಡಿದ್ದರು. ಅಂದ್ರ ಕೃಷ್ಣನ ರಚನೆ, ಇದು ಕೃಷ್ಣನ ಚರಿತ್ರೆಯನ್ನ ಮೊದಲೇ ಬರೆದಿಟ್ಟಾರ. ಅವರು ಬಂದು ಇಲ್ಲಿ ಅದರಂಗ ಲೀಲೆ ಮಾಡ್ಯಾರ.
ಅಂದ್ರ ಆ ಸಾಹಿತಿಗಳು ಎಷ್ಟು ಪವರ್ಫುಲ್ ಇದ್ರು ಅದು ನೋಡ್ರಿ ಲೆಕ್ಕ ಹಾಕ್ರಿ ನೀವು. ಪರಮಾತ್ಮನ ಬಗ್ಗೆ ಕಥೆ ಬರೀತಾರೆ, ಅದರಂಗೆ ಇವ್ರು ಲೀಲೆ. ಈಗ ರಾಮ ಆ ಸೀತೆ ಕಳ್ಕೊಂಡದ್ದಕ್ಕ ಗಿಡಕ್ಕೆ ಹೋಗಿ ತೆಕ್ಕಿಗೆ ಹಾಕೊಂಡು ಹಾಯ್ ಸೀತಾ ಅಂತ ಅಳ್ತಿದ್ನಂತ ಜೋರ್ ರಾಮ. ಅಳ್ಳಕತ್ತ ನಾನು ಪಾರ್ವತಿ ಅವನಿಗೆ ಏನ್ ಅಂತ ಪರಿ ದುಃಖ ಆಗ್ಯದ, ಏನು ಯಾವ್ದು ಕಳ್ತಾನವ ಹಂಗ ಅಂತೇಳಿ ಶಿವನಿಗೆ ಕೇಳಿದಳಂತ. ಶಿವನಿಗೆ ಕೇಳಿದ್ರ ನೀನೇ ಹೋಗಿ ಕೇಳ, ಅವ ಯಾಕೆ ಹಂಗ ಅಳಕತ್ತಾನ, ವಿಷ್ಣುಗೆ ಏನ್ ಬಂದದ ಏನೋ ಸೀತಾ ಅಂತೇಳಿ ಅಳಕತ್ತಾನ. ಹಂಗೆ ಆಕಿ ಪಾರ್ವತಿ ಏನ್ ಮಾಡಿದಳತ್ತ, ಸೀತೆಯ ಒಂದು ಮಾರು ವೇಷ ಹಾಕೊಂಡು ರಾಮ ಅಳಲ್ಲಿ ಹೋದಳಂತ. ಹೋಗಿ ರಾಮ ಯಾಕೆ ಅಳತಿ ಅಂತ ಕೇಳ. ಅವ ವಿಷ್ಣು ಅವನಿಗೇನು ಗೊತ್ತಾಗಂಗಿಲ್ಲ. ಜಗನ್ಮಾತೆ ನೀನ್ಯಾಕೆ ಬಂದಿದೇವ ಇಲ್ಲಿ ಅಂತ ಕೇಳಿದ್ನಂತ. ಏನಿಲ್ಲ, ನೀನು ಅಳ್ತಾ ಇರೋದು ಹಾಯ್ ಸೀತಾ ಅನ್ನೋದು 3 ಲೋಕಗಳಲ್ಲಿ ಪ್ರತಿಧ್ವನಿ ಆಗ್ಲಕತ್ತದ, ಯಾಕರ ಇಷ್ಟ ಅಳ್ಳಕತ್ತನ ರಾಮ ಅಂತೇಳಿ ನಾ ಬಂದಿನಪ್ಪ ಅಂದ. ಅದಕ್ಕ ಅವ ಹೇಳಿದ್ನಂತ, ನೀನು ಪರಮಾನಂದ ಸ್ವರೂಪ, ಎಲ್ಲ ದೇವತೆಗಳ ದುಃಖ ಪರಿಹರಿಸಿ ಎಲ್ಲರಿಗೂ ಸಂತೋಷ ಉಂಟು ಮಾಡಂತವ. ಈ ಹೆಣತಿ ಸತ್ತದಕ್ಕಿಂತ ಪರಿ ಗಿಡಕ್ಕೆ ತೆಕ್ಕಿಗೆ ಬಿದ್ದು ಅಳ್ಳಕತ್ತಿದಲ್ಲ, ಅದ್ರ ಸಲುವಾಗಿ ನನಗೆ ವಿಚಿತ್ರ ಅನ್ಸ್ಲಕತ್ತದಪ್ಪ ನಿನ್ನ ಈ ವರ್ತನೆ ಅಂತ ಪಾರ್ವತಿ ದೇವಿ ಹೇಳ್ತಾಳ. ಅವಾಗ ಏನ್ ಹೇಳ್ತಾನ ಗೊತ್ತಾ, ರಾಮ ಏನ್ ಹೇಳ್ತಾನ, ರಾಮ ಏನ್ ಹೇಳ್ತಾನ ಗೊತ್ತದ? ಗೊತ್ತಿಲ್ಲ. ನನ್ನ ಭಕ್ತ ವಾಲ್ಮೀಕಿ ನಾನು ಇಲ್ಲಿ ಅವತಾರ ತಗೊಂಡು ಬರೋದಕ್ಕಿಂತ ಮೊದಲೇ ನನ್ನ ಕತಿ ಬರೆದಿಟ್ಟನೋ. ಸೀತಾ ಕಳೆದದ್ದಕ್ಕ ರಾಮ ಅರಣ್ಯ ರೋದನ ಮಾಡ್ತಿದ್ದ, ಗಿಡಗಳಿಗೆಲ್ಲ ಹೋಗಿ ಮರಗಳಿಗೆ ಹೋಗಿ ತೆಕ್ಕಿಗೆ ಬಿದ್ದು ಹಾಯ್ ಸೀತಾ ಅಂತ ಗೊಳಾಡ್ತಿದ್ದ ಅಂತೇಳಿ ಅದ್ರಾಗ ಬರೆದಿಟ್ಟನು. ಮತ್ತೀಗ ಒಂದು ವೇಳೆ ನಾನು ಆನಂದ ಪುರುಷ ಅದೀನಿ, ಎಲ್ಲರಿಗೂ ಮೋಕ್ಷ ಕೊಡಂತ ಶಾಪಾನುಗ್ರಹ ಸಾಮರ್ಥ್ಯದೀನಿ, ಹಂಗದೀನಿ ಅಂತೇಳಿ ನಾನು ಯಾಕಂತದ್ ಮಾಡ್ಲಕ್ ಹೋಗ್ಲಿ ಅಂತೇಳಿ ನಾನು ಏನಾರು ಬಿಟ್ನೆ ಅಂತಂದ್ರ, ಅವ ಬರೆದದ್ದು ರಾಮಾಯಣ ಮಂದಿ ನಂಬಂಗಿಲ್ಲ. ಅವನು ರಾಮಾಯಣ ನಂಬಬೇಕು ಅಂತಂದ್ರ ಆ ರಾಮಾಯಣದಾಗ ಹೆಂಗ್ ಬರ್ದಾನ ಹಂಗ ನಾನೀಗ ಇಲ್ಲಿ ಲೀಲೆ ಮಾಡ್ಬೇಕಾಗ್ಯದ. ನನ್ನ ಭಕ್ತ ಬರೆದ ಸಾಹಿತ್ಯವನ್ನ ಸಾರ್ಥಕ ಮಾಡೋದಕ್ಕೆ ನಾನು ಇಲ್ಲಿ ಗಿಡಕ್ಕೆ ತೆಕ್ಕಿಗೆ ಬಿದ್ದು ಅಳ್ಳಕತ್ತೀನಿ, ನನಗೇನು ನಿಜವಾದ ದುಃಖ ಇಲ್ಲ ಅಂತ ಹೇಳಿದ್ ನಾವು. ಹಂಗ ಇವರೆಲ್ಲ ಮೊದಲೇ ಕತಿ ಬರೆದಿಟ್ಟಾರ. ವಾಲ್ಮೀಕಿ ರಾಮನ್ ಕತಿ, ವ್ಯಾಸ ಕೃಷ್ಣನ್ ಕತಿ ಬರೆದದ್ದಕ್ಕ ಅವ್ರು ಬರೆದ ಕತೆಗಳಂತೆ ಇವರು ಲೀಲೆ ಮಾಡ್ಯಾರ ಹೊರತು ಇವರಿಗೆ ಆ ಲೀಲೆಗಳಿಗೆ ಇವರಿಗೆ ಸಂಬಂಧ ಇಲ್ಲ. ಎಂತ ವಿಚಿತ್ರವಾದ ವಿಚಾರಗಳು. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ವ್ಯಾಸರು ಅವತರಿಸಿ ಬಂದು ಭಾಗವತ ರಚನೆ ಮಾಡಿದ್ದರು. ನಾನು ನಿನಗೆ ಅದನ್ನೇ ಹೇಳುತ್ತಿದ್ದೇನೆ. ಈಗ ಹೇಳಿದ ಮಾತು ಅರ್ಥ ಆಯ್ತಾ? ಈ ಒಂದು ರಾಮಾಯಣ ಮಹಾಭಾರತ ಜನ ನಂಬಬೇಕಾದ್ರೆ ಅದ್ರಾಗ ಹೆಂಗ್ ಬರ್ದಾರ ಅದ್ರಂಗ ನಾವು ಆಕ್ಟ್ ಮಾಡ್ಲಕತ್ತೀವಿ ಅಂತ ಹೇಳ್ತಾರೆ ದೇವರುಗಳು. ಒಂದ್ ವೇಳೆ ನಾವು ಅದಕ್ಕೆ ತಕ್ಕಂತೆ ಆಕ್ಟಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಮಂದಿ ನಂಬಂಗಿಲ್ಲ. ಅದ್ರ ಸಲುವಾಗಿ ಆಕ್ಟಿಂಗ್ ಮಾಡ್ಲಕತ್ತೀವಿ. ದೇವರೇ ಹಂಗೆ ಆಕ್ಟಿಂಗ್ ಮಾಡ್ಲಕತ್ತಾರ ಅಂದಾಗ ನೀವು ಖರೆ ಅಂತ ತಿಳ್ಕೊಂಡಿರಿ ನಿಮ್ ಸಂಸಾರ ಅಂತ ಇದೆ ನಾನು ನಿಮಗೆ ಕೇಳೋ ಪ್ರಶ್ನೆ. ನೀವು ಕೂಡ ಇದು ಮೊದಲೇ 500 ಜನ್ಮಕ್ಕಿಂತ ಮೊದಲೇ ಶೂಟಿಂಗ್ ಆಗಿಟ್ಟದಂತ. ಇನ್ನ ನೀವು ಮಾಡಿದ್ದು ಇನ್ನ 500 ಜನ್ಮದ್ದು ಆಕ್ಟಿಂಗ್ ಮಾಡೋದು ಉಳಿದದತ್. ಇನ್ನ ನೀವು ಮಾಡಿದ ಶೂಟಿಂಗ್. ನಿಮ್ಮ ಕರ್ಮಗಳಿಗೆ ತಕ್ಕಂತೆ ಯಾವ ಜನ್ಮಗಳನ್ನ ತಾಳ್ಬೇಕು, ಎಷ್ಟು ವರ್ಷ ಆಯುಷ್ಯ ಬದುಕಬೇಕು, ಏನೇನು ಭೋಗಿಸ್ಬೇಕು ಅನ್ನೋದೆಲ್ಲ ಮೊದಲೇ ರೆಕಾರ್ಡ್ ಮಾಡಿ ಇಟ್ಬಿಟ್ಟನಂತ ಈಶ್ವರ ಸರ್ವಜ್ಞ. ಈಗ ಏನು ಮಾಡ್ಲಕತ್ತೀರಿ ಅದು ಸರ್ವಜ್ಞನ ಒಂದು ಕತೆ, ಈಶ್ವರನ ಒಂದು ವಿಚಾರದಂತೆ ನಾವು ಆಕ್ಟಿಂಗ್ ಮಾಡ್ಲಕತ್ತೀವಿ ಅಷ್ಟೇ. ಇದು ನಮ್ದು ಬರೀ ಆಕ್ಟಿಂಗ್ ಅಷ್ಟೇ. ಇದನ್ನ ನಾವು ಸತ್ಯ ಅಂತ ತಿಳ್ಕೊಂಡ್ರೆ ಅಜ್ಞಾನಿಗಳಾಗ್ತೀವಿ.
ನಾವು ಜ್ಞಾನಿಗಳು ಆಗ್ಬೇಕಾದ್ರೆ ಇದು ಎಲ್ಲ ನಾವು ಜೀವನ ಏನದ ನಾವು ನಾಟಕ ಮಾಡ್ಲಕತ್ತೀವಿ ಅಂತ ತಿಳಿದೇವಂತಂದ್ರೆ ಜ್ಞಾನಿಗಳು. ಇದನ್ನು ಖರೆ ಅಂತಂದೇವಂದ್ರೆ ದುಃಖಿಗಳು, ಅಜ್ಞಾನಿಗಳು. ಹೆಂಡತಿ ಅನ್ನೋದೊಂದು ನಾಟಕ ಪಾತ್ರ, ಗಂಡ ಅನ್ನೋದೊಂದು ನಾಟಕ ಪಾತ್ರ, ಮಕ್ಕಳು ಅನ್ನೋದೊಂದು ನಾಟಕ ಪಾತ್ರ, ಹೊಲ ಮನಿ ಮಾಲೀಕರು ಅನ್ನೋದೊಂದು ನಾಟಕ ಪಾತ್ರ. ಇವೆಲ್ಲ ನಾವು ಪಾತ್ರ ಅನುಭವಿಸ್ಲಕತ್ತೀವಿ. ಈಗ ನಾಟಕದಾಗ ನಾಟಕ ಮಾಡೋರು ಆ ನಾಟಕದಾಗ ಯಾರೇ ಸತ್ರ ಅಂದ್ರೆ ಒಳಗೆ ದುಃಖ ಆಗ್ತದೇನ್ರಿ ಅವ್ರಿಗೆ? ನಾಟಕದೊಳಗೆ ಸತ್ತವ್ರ ಬಗ್ಗೆ ಒಳಗೆ ನಾಟಕ ಮಾಡೋರು ಖರೆ ದುಃಖ ಪಡ್ತಿರ್ತಾರೇನು? ನಾಟಕದಾಗ ಹುಟ್ಟುತ್ತಿರ್ತಾರೆ, ನಾಟಕದಾಗ ಮಕ್ಕಳು ಹುಟ್ಟತಾವ, ಹುಟ್ಟಿದ ಕೂಡ್ಲೇನೆ ಅಲ್ಲಿ ಭಾರಿ ಸಂಭ್ರಮದ ಶೋ ಮಾಡ್ತಿರ್ತಾರೆ. ಅವ್ರೆಲ್ಲರಿಗೆ ಖರೆ ಸಂಭ್ರಮ ಇರ್ತದೇನದು? 3 ತಾಸು ಕೈ ಹಿಡಿದು ಕುಣಿದು ಕುಪ್ಪಳಿಸ್ತಿರ್ತಾರೆ. 3 ತಾಸಾಯ್ತು ನನ್ನ ಸಂಗಟ ಕೂಡಿ ಕುಣಿದಿದೆ, ನಡಿ ನಮ್ಮ ಮನೆಗೆ ಹೋಗಮ್ಮಂದ್ರೆ ಬರ್ತಾರೇನವರು? ಅದೇ ರೀತಿ ಇಲ್ಲಿ ನಾವು ಕೂಡ ನಾಟಕ ಮಾಡ್ಲಕತ್ತೀವಿ ಅಂತ ತಿಳ್ಕೋಬೇಕು. ನಾವು ಪಾತ್ರಧಾರಿಗಳು, ಆತ ಸೂತ್ರಧಾರಿ ಅಂತ ತಿಳ್ಕೊಂಡು ಸುಮ್ಮನೆ ಪಾತ್ರಧಾರಿಗಳು ಅಷ್ಟೇ. ಅದಕ್ಕೆ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರಕ್ಕಿಂತ ಮೊದಲೇ ಬಂದು ಅವ್ರು ಬರೆದಂಗೆ ಇಲ್ಲಿ ಪಾತ್ರ ನಡೆದದ. ಆ ಪುರಾಣ ನಿನಗೆ ಹೇಳ್ತಾ ಇದ್ದೀನಿ. ಭಾಗವತ ಪುರಾಣ ಶ್ರವಣ ಮಾಡಿದರೆ ನಿನ್ನ ಪಾಪ ಹೆಂಗ್ ಹೇಳ್ತಾರೆ ನೋಡ್ರಿ. ಭಾಗವತ ಶ್ರವಣ ಮಾಡಿದರೆ ನಿನ್ನ ಪಾಪ ಒಂದು ಪರಮಾಣುವಿನಷ್ಟೂ ಉಳಿಯುವುದಿಲ್ಲ. ಅಣು ಅಲ್ಲ, ಅಣುವಿನೊಳಗೆ ಸಹಸ್ರ ಭಾಗ ಮಾಡಿದ್ರೆ ಅಣುನೇ ಕಣ್ಣಿಗೆ ಕಾಣಂಗಿಲ್ಲ. ಅದನ್ನ ಸಹಸ್ರ ಭಾಗ ಮಾಡಿದ್ರೆ ಒಂದು ಪರಮಾಣು ಏನಾಗ್ತದಲ್ಲ, ಆ ಪರಮಾಣುವಿನಷ್ಟೂ ನಿನ್ನ ಪಾಪ ಉಳಿಯಂಗಿಲ್ಲಪ್ಪ. ಎಲ್ಲ ಪಾಪ ತೊಳ್ಕೊಂಡು ಹೋಗ್ಬಿಡ್ತದ. ಪಾಪ ಪರಿಹಾರಕ್ಕ ಎಂತ ಕೆಲಸ ಇದು ಭಾಗವತ ಕೇಳೋದು. ಸ್ವಚ್ಛ ತೊಳ್ಕೊಂಡು ಹೋಗ್ಬಿಡ್ತದೆ ಭಾಗವತ ಕೇಳಿದಿ ಅಂತಂದ್ರೆ. ಭಾಗವತ ಪ್ರವಾಹದಲ್ಲಿ ನಿನ್ನ ಪಾಪ ಕೊಚ್ಚಿ ಹೋಗುತ್ತದೆ. ಏನು ಆತ್ಮವಿಶ್ವಾಸ ವಿಷಯಗಳು ಇವೆಲ್ಲ, ಎಲ್ಲ ಪಾಪ ಕೊಚ್ಚಿ ಹೋಗ್ಬಿಡ್ತದೆ. ಬಹಳ ಆಲೋಚನೆ ಮಾಡಬೇಡ, ಬಹಳ ತಲೆ ಕೆಡಿಸ್ಕೋಬೇಡ. ಸುಮ್ಮರು ಅದೇನು 7 ದಿನದಾಗ ಸಾಯ್ತೇನೆ ಅನ್ನೋದೇನು ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೀನು ಭಾಗವತ ಕೇಳ್ಬೇಡ, ನೀನು ಪಾಪ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದ. ವಿರಕ್ತನಾಗಿ ವೈರಾಗ್ಯ ತಾಳಿ ಅಷ್ಟೂ ದಿವಸ ನೀನು ಭಾಗವತ ಶ್ರವಣ ಮಾಡು. ಯಾವ ಈ ಸಂಸಾರದ ಸಂಬಂಧಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಸಂಪತ್ತಿನ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗಬೇಡ. ರಾಜ್ಯಭಾರದ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗಬೇಡ. ವಿರಾಗಿಯಾಗು, ವಿರಕ್ತನಾಗು ಮಾಡಿ ಸುಮ್ಮನೆ ಕೂತಿದ ಭಾಗವತ ಶ್ರವಣ ಮಾಡು ಅಂತ ಹೇಳಿ ಸಾಂತ್ವನ ಹೇಳಿ ಶುಕಾಚಾರ್ಯರು ಭಾಗವತ ಹೇಳಲಿಕ್ಕೆ ಆರಂಭಿಸಿದ್ದಾರೆ. ಭಾಗವತ ಈಗ ಚಾಲುವಾಯಿತು. ಭಾಗವತ ಹೇಳುತ್ತಿರುವುದು ನಾನಲ್ಲ, ನಾನು ಕೇವಲ ಪ್ರತಿಬಿಂಬ ಮಾತ್ರ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಶುಕಾಚಾರ್ಯ. ಏನ್ ಹೇಳ್ತಾನ? ಭಾಗವತ ನಿನ್ಗೇನ್ ಹೇಳಕತ್ತೀನಿ ಅದು ನಾನಲ್ಲಪ್ಪ, ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಕೇವಲ ನನ್ನ ಪ್ರತಿಬಿಂಬ ಮಾತ್ರ. ನನ್ನೊಳಗೆ ಬಿಂಬ ರೂಪಿಯಾದ ಪರಮಾತ್ಮನೇ ನನ್ನ ಮೂಲಕ ನಿನಗೆ ಹೇಳಿಸುತ್ತಿದ್ದಾನೆ. ಏನು ವಾಕ್ಯ ನೋಡ್ರಿ ಇವೆಲ್ಲ. ಎಲ್ಲರೂ ನಾನು ವಿಚಾರ ಸಾಗರ ಹೇಳಕತ್ತೀನಿ ಅಂತೇಳಿ ದಿಮಕ್ ಮಾಡಿದ್ರೆ ನನ್ನೊಳಗವ ಅದನ, ಅವನೇ ನನ್ನ ಮೂಲಕ ಹೇಳಕತ್ತನ. ನಾನು ಆತನ ಇನ್ಸ್ಟ್ರೂಮೆಂಟ್. ಇದು ನಮ್ಮೊಳಗೆ ಬರಬೇಕು. ಆತನ ಒಂದು ಉಪಕರಣ, ನಾನು ಆ ಪರಮಾತ್ಮನ ಉಪಕರಣ. ನನ್ನ ಮೂಲಕ ಆತನೇ ಹೇಳಕತ್ತನ. ನನ್ನೊಳಗೆ ಬಿಂಬರೂಪಿಯಾಗಿ ನನ್ನ ಪ್ರತಿಬಿಂಬದ ಮೂಲಕ ಬಿಂಬರೂಪಿಯಾದ ಪರಮಾತ್ಮ ನನ್ನೊಳಗಿದ್ದು ನನ್ನ ಪ್ರತಿಬಿಂಬದ ಮೂಲಕ ಈ ಒಂದು ಭಾಗವತ ಹೇಳಿಸ್ಲಕತ್ತನ ಅಂತ ಹೇಳಿದ್ದು. ಇದು ಭಗವಂತನ ವ್ಯಾಪಾರ. ಇದು ಹೆಂಗ್ ಕಾಣುತ್ತದ? ಭಗವಂತನ ವ್ಯಾಪಾರ ಅಜ್ಞಾನದ ಕಾರಣ ಇದು ನನ್ನ ವ್ಯಾಪಾರ ಎನ್ನುವಂತೆ ಕಾಣಿಸುತ್ತದೆ.
ಇದು ಒಳ್ಳೆ ಶುಕಾಚಾರ್ಯ ನಾನೇ ಹೇಳಕತ್ತೀನಿ ಅಂತ ನೀನ್ ತಿಳ್ಕೊಂಡಿಯಪ್ಪ ಮಾರಾಯ, ಇದು ಭಗವಂತ ಹೇಳಕತ್ತನ, ನನ್ನ ವ್ಯಾಪಾರನಂಗೆ ನಿನಗೆ ಕಾಣಿಸ್ತಿರ್ಬೇಕು. ನಿಜವಾಗಿ ನೋಡಿದ್ರೆ ಇದು ಭಗವಂತನ ವ್ಯಾಪಾರಪ್ಪ, ಹೇಳೋದು ಕೇಳೋದು. ಮತ್ತೆ ನೀವು ಕೂಡ ಕುಂತು ಕೇಳಕತ್ತೀರಲ್ಲ, ನೀವು ಕೇಳೋದೇನದ ನಿಮ್ಮ ಪ್ರತಿಬಿಂಬ ರೂಪ ಕೇಳಕತ್ತೀರಿ ಅಷ್ಟೇ ಹೊರತು ಒಳಗೆ ಕೂತು ಪರಮಾತ್ಮನೇ ಕೇಳಕತ್ತಾನ. ಡೈರೆಕ್ಟ್ ಹೇಳೋನು ಅವನೇ, ಕೇಳೋನು ಅವನೇ. ಎರಡು ಪ್ರತಿಬಿಂಬಗಳನ್ನು ನಡುವರ್ಕ ಉಪಾಧಿ ಮಾಡಿಟ್ಟಾನ. ಒಂದು ಉಪಾಧಿ ಶಿಷ್ಯ ಮಾಡಿಟ್ಟಾನ, ಒಂದು ಉಪಾಧಿ ಗುರು ಮಾಡಿಟ್ಟಾನ. ಒಳಗೆ ಹೇಳೋನು ಕೇಳೋನು ಅವನೇ. ಅಮೃತಮಯವಾದಂಥ ಜ್ಞಾನ, ಅಮೃತ ಸ್ವರೂಪರಾದಂಥ ಇಬ್ರು ಕೂತು ಕೇಳಕತ್ತಾರ. ಅದಕ್ಕೆ ಇದು ಭಗವಂತನ ವ್ಯಾಪಾರ, ನನ್ನ ವ್ಯಾಪಾರ ಎನ್ನುವಂತೆ ಕಾಣಿಸುತ್ತದೆ. ಪರಮಾತ್ಮನ ಸ್ತೋತ್ರ ಮಾಡಿ, ಪರಮಾತ್ಮನ ಸ್ತೋತ್ರ ಎಂದು ಪರ, ಪಾಲಕ, ಪೂರ್ಣ, ಪರಿಪೂರ್ಣ, ಸರ್ವರ ದೇಹದಲ್ಲಿ ವಾಸ ಮಾಡಿರತಕ್ಕಂಥವನಿಗೆ ನಮಸ್ಕಾರ. ಎಲ್ಲರ ದೇಹದೊಳಗ ಪರಿಪೂರ್ಣವಾಗಿ ವಾಸ ಮಾಡಿರುವಂಥವನಿಗೆ ನಮಸ್ಕಾರ. ಪರಿಪೂರ್ಣ ಪಾಲಕನಿಗೆ ನಮಸ್ಕಾರ. ನಮ್ಮ ಪಾಲನೆ ಮಾಡ್ತಾನಲ್ಲ, ಹುಟ್ಟಿಸ್ತಾನ, ಪಾಲನೆ ಮಾಡಿಸ್ತಾನ, ಮತ್ತೆ ಸಾಯಿಸ್ತಾನ, ಮತ್ತೆ ಹುಟ್ಟಿಸ್ತಾನ. ಸೃಷ್ಟಿ, ಸ್ಥಿತಿ, ಪಾಲನ ಏನಂತಿರಲ್ಲ, ಸೃಷ್ಟಿ, ಪಾಲನ, ಸ್ಥಿತಿಗೆ ಪಾಲನ ಅಂತಾರೆ, ಮತ್ತೆ ಲಯ, ಇವೆಲ್ಲ ಮಾಡ್ತಾನಲ್ಲ. ಅದಕ್ಕೆ ಅಂತ ಪರಿಪೂರ್ಣ ಪಾಲಕನಿಗೆ ನಮಸ್ಕಾರ. ಪರಿಪೂರ್ಣ ಪಾಲಕ ಪರಮಾತ್ಮ, ಪರಿಪೂರ್ಣ ಪಾಲಕ. ಇವಕ್ಕೆಲ್ಲ ಸಂಸ್ಕೃತ ಶ್ಲೋಕಗಳಿರ್ತಾವ, ಅಷ್ಟೆಲ್ಲ ಡಿಟೇಲ್ ಬೇಕಾಗಿಲ್ಲ. ಪರಿಪೂರ್ಣ ಪಾಲಕನಿಗೆ ನಮಸ್ಕಾರ. ಎರಡನೇದ್ದು ಸರ್ವರ ದೇಹದಲ್ಲಿ ವಾಸ ಮಾಡಿರತಕ್ಕಂಥವನಿಗೆ ನಮಸ್ಕಾರ. ಮತ್ತೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನ ಲೀಲಾಜಾಲವಾಗಿ ಮಾಡತಕ್ಕಂಥ ಆ ಭಗವಂತನಿಗೆ ನಮಸ್ಕಾರ. ಮತ್ತೆ ಮತ್ತೆ ನಮಸ್ಕಾರ. ಆ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತಿರಬೇಕು. ನಮಸ್ಕಾರ, ಶ್ರವಣ, ಇವು ಅಸಕೃತನುಷ್ಠೇಯ. ಅಸಕೃತನುಷ್ಠೇಯ ಅಂತಂದ್ರ ಅಸಕೃತ ನಿಷ್ಠೇಯ ಅಂದ್ರೆ ಮತ್ತೆ ಮತ್ತೆ ಮಾಡಬೇಕಾಗಿರುತ್ತದೆ. ಇದೇನಂತಂದ್ರ ಶ್ರವಣ ಮತ್ತ ನಮಸ್ಕಾರ, ಇವೆರಡು ಮೇಲ 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 ಮಾಡ್ಬೇಕಾಗ್ತದೆ. ಇದು ಮಾಡ್ಬೇಕಾಗ್ತದಂತೇಳಿ ಕೆಲವೊಂದು ಕೆಲಸ ಮೇಲ ಮೇಲ ಮಾಡ್ತೀವಿ ಅಂತಂದ್ರ ಕೆಲಸ ಕೆಡ್ತದೆ. ಕೆಲವೊಂದು ಕೆಲಸ ಮೇಲ ಮೇಲೆ ಮಾಡಬೇಕು, ಕೆಲವೊಂದು ಕೆಲಸ ಒಂದೊಂದೇ ಸಾರಿ ಮಾಡಬೇಕು. ಈಗ ಹೋಮ ಮಾಡ್ಬೇಕಂತೇಳಿ ಅಗ್ನಿ ಮಾಡಿರ್ತೀರಲ್ಲ, ಆ ಅಗ್ನಿಗೆ ನಾವು ಮೇಲ ಮೇಲ ನೀರು ಪ್ರೋಕ್ಷಣೆ ಮಾಡಿದ್ರ, ನೀರು ಪ್ರೋಕ್ಷಣೆ ಮಾಡ್ಬೇಕಿಲ್ಲ, ತೀರ್ಥ ಅದಕ್ಕ ಅಗ್ನಿಗೆ ಹೋಮ ಮಾಡಾಗ ಅದಕ್ಕೆ ಒಂದು ಸಾರಿ ಪ್ರೋಕ್ಷಣೆ ಮಾಡಿ ಬಿಟ್ಟು ಬಿಡ್ಬೇಕು. ಒಂದು ಸಾರಿ ಮಾಡಿದ್ರೆ ಅದೇನಾಗ್ತದ, ಆ ನೀರನ್ನ ಹನಿ ಹನಿ ನೀರನ್ನ ಆವಿ ಮಾಡಿ ಬಿಟ್ಟು ಬಿಡ್ತದೆ. ಆ ಬೆಂಕಿ ಸಾಮರ್ಥ್ಯಕ್ಕಿಂತ ಹೆಚ್ಚಿಗೆ ನೀರನ್ನ ಹಾಕಿ ಮೇಲ ಮೇಲ ಪ್ರೋಕ್ಷಣೆ ಮಾಡಿಬಿಟ್ಟೇವಂತಂದ್ರ ಹೋಮಕುಂಡದ ಅಗ್ನಿ ಆರಿ ಹೋಗ್ಬಿಡ್ತು. ಹೀಗಾಗಿ ಹೋಮಕುಂಡದೊಳಗಿನ ಅಗ್ನಿಗೆ ಪ್ರೋಕ್ಷಣೆ ಮಾಡುವುದು ಒಂದೇ ಬಾರಿ. ಒಂದೇ ಬಾರಿ ಮಾಡೋದಕ್ಕೆ ಏನಂತಾರ, ಸಕೃತ ಅನುಷ್ಠೇಯ. ಸಕೃತ ಅನುಷ್ಠೇಯ ಅಂದ್ರೆ ಒಂದೇ ಬಾರಿ ಮಾಡೋದು. ಅಸಕೃತ ಅನುಷ್ಠೇಯ ಅಂತಂದ್ರೆ ಪದೇ ಪದೇ ಮಾಡೋದು, ಮೇಲ 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 ಮಾಡೋದು. ಬೆಂಕಿ ಮೇಲೆ ನೀರು ಮೇಲ ಮೇಲೆ ಹಾಕಿದ್ರೆ ಶಾಂತ ಆಗಿಬಿಡುತ್ತೆ. ಆದ್ರೆ ನಮಸ್ಕಾರ ಮತ್ತು ಶ್ರವಣ ಮಾಡಿದ್ರಿ ಅಂತಂದ್ರೆ, ನಮಸ್ಕಾರ ಮಾಡೋದ್ರಿಂದ ಏನಾಗ್ತದ, ಅಹಂಕಾರ ತೊಲಗುತ್ತದ. ನಮ್ಮೊಳಗಿರುವಂತ ಅಹಂಕಾರ ಮೇಲೆ 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 ಅಹಂಕಾರ ಹಂಗೇ ಬೆಳೀತಿರ್ತದೆ. ಒಳಗೆ ಒಂದು ಕೊಂಬು ಬೆಳೀತಿರ್ತದೆ ಸಾವಕಾಶ. ಚಂದ ಕುಂದಿರಿಸಿ ಪಾಠ ಹೇಳಿದ್ರು ಹೋಳಿಗೆ ಉಗ್ಗಿ ಎಲ್ಲ ಉಂಡ ಮೇಲೆ ಮತ್ತೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಹುಳಿ ಹುಳಿ ಹತ್ಲಕತ್ತಿತ್ರಿ, ಲಾಸ್ಟಿಗೆ ನೀಡಿದ್ದಂತಾರ. ಊಟ ಮಾಡಿದ ಹೊಟ್ಟಿ ತುಂಬ ಉಂಡವ್ರಿಗೆ ಊಟಕ್ಕೆ ಹಾಕಿದ್ರ ಹುಗ್ಗಿ ಹುಳಿ ಇತ್ತಂತಿದ್ನಂತ.
ಹಂಗ ಕುಂದಿರ್ಸಿ ಚಂದ ಕಾಳಜಿ ಮಾಡಿ ಪಾಠ ಹೇಳಿದ್ರ ಪಾಠ ಹೇಳೋ ಮಾಸ್ತರಿಗೆ ಒಂದು ಕೊಕ್ಕಿ ಹಾಕ ವಿಚಾರ ಮಾಡ್ತಾ ಬರ್ತಿರ್ತಾವ ಒಳಗೆ. ಅದು ಅಹಂಕಾರ. ಆ ಅಹಂಕಾರಕ್ಕೆ ಏನ್ ಮಾಡ್ಬೇಕು? ನಮಸ್ಕಾರ ಮಾಡುವುದರಿಂದ ಕಳ್ಕೋಬೇಕು. ಹ್ಯಾಂಗ ಬಗ್ತೀರಿ ಹಂಗ ನಿಮಗ ಅಹಂಕಾರ ಏನಾಗ್ತದ? ನಿರಸನ ಆಗ್ತದ. ಹೆಂಗ ಬಗ್ತೀರಿ ಹಂಗಂಗೆ ಕೊಡದಾಗ ನೀರು ಇರ್ತದ. ಕೊಡದನ ನೀರ ಹೆಂಗ ಬಗ್ಗಿಸ್ತೀರಿ ಹಂಗ ನೀರು ಹೊರಗೆ ಬರ್ತದೆ. ಸ್ವಲ್ಪ ಬಗ್ಗಿಸಿದ್ರೆ ಸ್ವಲ್ಪ ನೀರು ಹೊರಗೆ ಬರ್ತದೆ. ಪೂರ್ತಿ ಬಗ್ಗಿಸಿದ್ರೆ ಪೂರ್ತಿ ನೀರು ಹೊರಗೆ ಬರ್ತದೆ. ಅರ್ಧ ಬಗ್ಗಿಸಿದ್ರೆ ಅರ್ಧ ನೀರು ಹೊರಗೆ ಬರ್ತದೆ. ಹೌದಿಲ್ಲ? ಹೀಗಾಗಿ ಏನ್ ಮಾಡಬೇಕು? ನಮಸ್ಕಾರ ಮಾಡಬೇಕು ಮತ್ತು ಶ್ರವಣ ಮಾಡಬೇಕು. ನಮಸ್ಕಾರ ಎದಕ್ಕೆ ಮಾಡ್ಬೇಕಂದ್ರೆ ಅಹಂಕಾರ ಕಳ್ಕೊಳಕ್ ನಮಸ್ಕಾರ ಮಾಡಬೇಕು. ಶ್ರವಣ ಯಾಕೆ ಮಾಡಬೇಕು ಅಂತಂದ್ರ ಮನಸ್ಸು ಮೇಲಿಂದ ಮೇಲೆ ಮಲಿನ ಆಗ್ತಿರ್ತದೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳಿಂದ ಇದು ಮೇಲಿಂದ ಮೇಲೆ ಮಲಿನ ಆಗ್ತಿರ್ತದ. ಆ ಕಾಮ ಕ್ರೋಧ ಅರಿಷಡ್ ವರ್ಗಗಳಿಂದ ಮಲಿನತೆಯನ್ನು ಕಳ್ಕೊಂಡು ಸ್ವಚ್ಛ ಆಗ್ಬೇಕಾದ್ರೆ ಈ ಶ್ರವಣ ಮಾಡಬೇಕು. ಈಗ ನಾವಿಲ್ಲಿ ಶ್ರವಣ ಮಾಡೋ ಟೈಮ್ನೊಳಗೆ ಏನಾರ ಕಾಮ ಕ್ರೋಧ ಯಾವ್ರ ಬರ್ತವೇನಿಲ್ಲಿ? ಅಲ್ಲಿ ಚಪ್ಪಲಿ ಬಿಡಲ್ಲಿ ಕೂತಿರ್ತಾವ, ಅವು ಕಾಯ್ಕೊಂಡು ಕೂತಿರ್ತಾವ. ಅದು ಸತ್ಸಂಗ ಮುಗಿಸಿ ಬರ್ಲಿ ಮತ್ತೆ ಅಟ್ಯಾಕ್ ಮಾಡಮ್ಮ ಇವನಿಗಂತ. ಸತ್ಸಂಗ ನಡೆದಾಗ ಅವು ಬರಂಗಿಲ್ಲ. ಒಳಗ ಬಂದ್ರ ಸುಟ್ಟು ಭಸ್ಮ ಆಗಿ ಹೋಗ್ಬಿಡ್ತಾವ. ಅದಕ್ಕೆ ನಮಸ್ಕಾರ ಶ್ರವಣ ಇವು ಅಸಕೃತ ಅನುಷ್ಠೇಯ ಅಂದ್ರೆ ಮ್ಯಾಲಿಂದ ಮೇಲೆ ಹಂಗೆ ಮಾಡ್ಕೋತೇ ಇರ್ಬೇಕು. ಅಗಳೆ ಮಾಡಿದೆಲ್ಲ ಬಿಡು, ಅಗಳೆ ಮಾಡಿನೆಲ್ಲ ಬಿಡು, ಸಾರಿ ನಮಸ್ಕಾರ ಮಾಡ್ಬೇಕು, ಬ್ಯಾಡ್ ಬಿಡು ಅಂತ ಅನ್ಬಾರ್ದು. ಸಾರಿ ಆದ್ರೂ ಮಾಡ್ಬೇಕು, ಸಾರಿ ಆದ್ರೂ ಮಾಡ್ಬೇಕು. ಶ್ರವಣ ಮಾಡೀವಿ, ಮೊದಲೆಲ್ಲ ಮಾಡೀವಿ, ಕೇಳಿವಿ ಬಿಡ್ರಿ, ಮನಾರು ಶ್ರವಣ ಮಾಡೀವಿ ಬಿಡ್ರಿ, ಹಂಗೆಲ್ಲ ಇಲ್ಲ. ಶ್ರವಣ ಮಾಡುವಾಗ ಎಷ್ಟು ಸಾರಿ ಮಾಡಿದ್ರು ಕಡಿಮೆನೆ ಮಾಡ್ಕೋತಿರ್ಬೇಕು. ಗೊತ್ತಿದ್ದದ್ದೇ ಹೇಳ್ತಿದ್ರು ಅಂದ್ರೂ ಸುಮ್ಮ ಕೂತ್ ಕೇಳ್ಬೇಕು. ಗೊತ್ತಿಲ್ಲದೆ ಹೇಳಿದ್ರ ಅದು ಬಹಳ ಸಂತೋಷ. ಅವ್ರು ನಮ್ಗೆ ಗೊತ್ತಿದ್ದದ್ದೇ ಹೇಳ್ತಿದ್ರು ಸುಮ್ಮ ಕೂತ್ ಕೇಳ್ತಿರ್ಬೇಕು. ಸ್ವಚ್ಛ ಆಗ್ತಿರ್ತದ ಅಷ್ಟೇ, ನಮ್ಮ ಅಂತಃಕರಣ ಸ್ವಚ್ಛ ಆಗ್ತಿರ್ತದ. ಅದಕ್ಕೆ ಸಜ್ಜನರ ಪಾಪ ಪರಿಹಾರಕನಾಗಿರತಕ್ಕಂಥ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ. ಆ ಪರಮಾತ್ಮನಿಗೆ ಎಂತ ಒಂದು ದುರ್ಜನರ ಪಾಪ ಪರಿಹಾರ ಅಲ್ಲ, ಸಜ್ಜನರ ಪಾಪ ಪರಿಹಾರ. ತಿಳಿದೋ ತಿಳಿಯದೆಯೋ ಸಜ್ಜನರಿಂದ ಪಾಪ ಕಾರ್ಯಗಳು ಆದಾಗ ಏನ್ ಮಾಡ್ಬೇಕು? ತಿಳಿದೋ ತಿಳಿಯದೋ ಸಜ್ಜನರಿಂದ ಪಾಪ ಕಾರ್ಯಗಳು ಆದಾಗ ಅದನ್ನ ಪರಿಹಾರ ಆಗ್ಬೇಕಲ್ಲ. ಈಗ ಕೃಷ್ಣ ಮತ್ತ ಬಲರಾಮ ಇರೋ ತನಕ ಒಂದ್ ಯಾವುದೋ ಕೆಲಸ ಆಗ್ತಿರಲ್ಲ. ಕೃಷ್ಣನ ಕೈಲೇ ಒಂದೇನೋ ಕೆಲಸ ಆಗ್ಬೇಕಾಗಿರ್ತದ, ಒಂದೇನೋ ಲೀಲೆ ಆಗ್ಬೇಕಾಗಿರ್ತದ. ಆ ಲೀಲೆ ನೆನಪು ಬರೋಲ್ಲ ನನಗೆ. ಆ ಲೀಲೆ ನೆನಪು ಬಂದಾಗ ಹೇಳ್ತೀನಿ. ಈಗ ಬಲರಾಮ ಎಲ್ಲಿ ತನ ಇರ್ತಾನ ಅಲ್ಲಿ ತರ್ತ ಆ ಲೀಲೆ ಮಾಡ್ಲಕ್ ಆಗ್ತಿರಂಗಿಲ್ಲ. ಅದಕ್ಕ ಒಂದು ಏನಾಗ್ತದ ಅಲ್ಲಿ ಅಂತಂದ್ರ, ಒಂದು ಮುಡ್ಚೆಟ್ ಆಕಳ ನಿಂತಿರ್ತದ, ವೀಕ್ ಅಶಕ್ತವಾದಂತ ಆಕಳ ನಿಂತಿರ್ತದ. ಕೃಷ್ಣ ಬಲರಾಮ ಇಬ್ರು ದಾರಿ ಹಿಡ್ಕೊಂಡು ಹೋಗ್ತಿರ್ತಾರ. ಅದು ಆಕಳ ಏನ್ ಮಾಡ್ಬಿಡ್ತದ, ದಾರ್ಯಾಗ ಅಡ್ಡ ನಿಂತು ಬಿಟ್ಟಿರ್ತದ. ಈಗ ಆಕಳ ದಾರ್ಯಾಗ ಅಡ್ಡ ನಿಂತ ಹೊತ್ನಾಗ ಆ ಆಕಳನ್ನ ನೀವು ನೋಡ್ಬೇಕಂತದ. ಪ್ರತಿಯೊಂದು ಬಹಳ ಸೂಕ್ಷ್ಮವಾದ ವಿಚಾರದ. ದಾರ್ಯಾಗ ಅಡ್ಡ ನಿಂತೀವಿ, ಸರಿ ಆ ಕಡೆ ತಿಳ್ಕೆ ನೀವೇನಾರು ದಬ್ಬಿ ಬಿಟ್ರಿ, ಅದು ಆಕಳ ಕಂಡೀಷನ್ ಹೆಂಗದ ನೋಡಿ ದಬ್ಬಬೇಕು. ಆಕಳ ಕಂಡೀಷನ್ ನೋಡ್ಲಾರ್ದ ಗಬಕ್ಕತ್ ದಬ್ಬಿದ್ರಿ, ಅದು ಅಶಕ್ತ ಆಗಿತ್ತು, ರೋಗಿಷ್ಟ ಇತ್ತಂದ್ರೆ ಬಿದ್ದು ಸತ್ತೋಗ್ಬಿಡ್ತದ. ಸತ್ತಂದ್ರೆ ಗೋ ಹತ್ಯೆ ಪಾಪ ನಿಮ್ ಕೊಳ್ಳಿಗೆ ಬರ್ತದ. ಮಹಾಭಾರತದೊಳಗ ಬಹಳ ಸೂಕ್ಷ್ಮ ವಿಷಯಗಳು ಇಂಥವೆಲ್ಲ ಹೇಳ್ಯಾರ. ನಾವೇನ್ ಮಾಡ್ಬಿಡ್ತೀವಿ, ದಾರ್ಯಾಗ ಒಂದ್ ಯಾವ್ದಾರ ದನ ಆಗಿನ ಅಡ್ಡ ನಿಂತಿತ್ತಂದ್ರೆ ಆಚೆ ಚಾಪರಿಸಿ ಧಡ್ಯಾಕ ನಿಂತೀವಿ. ಹಂಗ ಮಾಡಬಾರ್ದು, ನೋಡಿ ಮಾಡ್ರಿ ಅಂತೇಳಿ ಮಾರ್ಗದರ್ಶನ ಅದ. ಅವ ಬಲರಾಮ ಏನ್ ಮಾಡ್ಬಿಡ್ತಾನ, ಅದನ್ನ ಹಿಡಿದು ದಬ್ಬಿ ಬಿಡ್ತಾನೆ ಸರಿ ಅಂತೇಳಿ. ದಬ್ಬಿದ ಕೂಡ್ಲೇನೆ ಅದು ಇದ್ರೆ ಪೂರ್ತಿ ಅಶಕ್ತ ಆಗಿರ್ತದ, ರೋಗಿಷ್ಠ ಇರ್ತದ, ಬಿದ್ದು ಸತ್ತೋಗ್ಬಿಡ್ತದೆ.
ಇದೇನಪ್ಪ ಅಂದ ಬಲರಾಮ ಪರೇಶಾನ್ ಆಗಿಬಿಟ್ಟ. ಆಕಳು ಸಾಯಿಸಿದ್ರೆ ಬಹಳ ದೊಡ್ಡ ಅಂಜಿಕೆ ಆಗಿನ ಕಾಲದಾಗ. ಈಗ ನೋಡಿದ್ರೆ ದಿನ ಒಬ್ಬೊಬ್ಬರು ಅದು ಆಕಳ ಕಡ್ಕೊಂಡು ತಿಂತಾರ. ಆದ್ರೆ ಆಕಳು ಸಾಯಿಸಿದ್ರೆ ದೊಡ್ಡ ಪಾಪ ಆಗಿನ ಕಾಲದೊಳಗ. ಅವಾಗ ಕೃಷ್ಣಗೆ ಕೇಳ್ತಾನೆ, ಏನಾಯ್ತಪ್ಪ ನಮ್ಮ ಕೈ ಮೇಲೆ ಇದು ಗೋ ಹತ್ಯೆ ದೋಷ ಆಯ್ತಲ್ಲ, ಹೆಂಗ್ ಮಾಡಮು ಅಂತ ಕೇಳಿದ್ನಾಗ ಕೃಷ್ಣ ಹೇಳ್ತಾನ, ನೀ ತೀರ್ಥಯಾತ್ರೆಗೆ ಹೋಗ್ಬಿಡಪ್ಪ. ತೀರ್ಥಯಾತ್ರೆಗೆ ಹೋಗಿ ಎಲ್ಲ 64 64 ತೀರ್ಥಕ್ಷೇತ್ರಗಳಿಗೆ ಹೋಗಿ ಎಲ್ಲಾ ಕಡೆ ಸ್ನಾನ ಮಾಡಿ ಪುಣ್ಯ ಕಳಿಸ್ಕೊಂಡು ಬಾರಪ್ಪ, ನಿನ್ ಪಾಪ ಪರಿಹಾರ ಆಗ್ತದಂತ ಅವನಿಗೆ ತೀರ್ಥಯಾತ್ರೆಗೆ ದಬ್ಬಿ ಬಿಡ್ತಾನ. ಅವ ಆ ಕಡೆ ಆದ್ಮೇಲೆ ಇವತ್ತಾನು ಲೀಲೆ ಮಾಡ್ತಾನೆ. ಅದು ಯಾವುದೋ ಒಂದು ಲೀಲೆ ಅದ ನೆನಪು ಬರ್ತಾ ಇಲ್ಲ. ಹಾಗೆ ಇಲ್ಲಿ ಏನದಂತಂದ್ರ ಸಜ್ಜನರ ಪಾಪ ಪರಿಹಾರ. ಬಲರಾಮ ಅವ ಸಜ್ಜನ, ಅವನೇನು ಆಕಳು ಕೊಲ್ಲಬೇಕು ಅಂತಿಲ್ಲ, ಅದು ತಾನೇ ಆಗ್ಬಿಡ್ತದ. ಆದಾಗ ಅಂಥವ್ರ ಪಾಪ ಪರಿಹಾರ ಮಾಡೋದಕ್ಕೆ ಭಗವಂತ ಅದನ್ನ ಸಜ್ಜನರಿಗೆ ಪಾಪ ಮಾಡಿದೆ ತಿಳಕೆ ಹೋಗಿ. ಈಗ ಹಂದಿ ಮತ್ತು ನಂದಿ ಅಂತ ಎರಡು ಅದಾವ. ಹಂದಿ ಹೊಲಸ್ನಾಗ ಬಿದ್ದದತ್ತೇಳಿ ಅದಕ್ಕೇನಾರ ತೊಳೆದು ತಂದ್ರೆ ಮತ್ತೆ ಒಳ್ಳೆ ರೊಜ್ಜನಾಗೆ ಮಕ್ಕೊತ್ತದ. ದುರ್ಜನರ ಪಾಪ ಪರಿಹಾರ ಮಾಡ್ತೀವಿ ಅಂತಂದ್ರೆ ಅವ್ರು ಮತ್ತೆ ಇನ್ನೊಂದಿಟ್ಟು ಪಾಪ ಮಾಡ್ಲಿಕ್ಕೆ ಹೋಗೋರು ಇರ್ತಾರ. ಅಂಥವ್ರು ಯಾಕೆ ಪಾಪ ಪರಿಹಾರ ಮಾಡ್ತೀರ? ಅದು ಅಸಾರ್ಥಕವಾದ ಕೆಲಸ. ಸಜ್ಜನರ ಪಾಪ ಪರಿಹಾರ ಅಂತಂದ್ರೆ ಸಾರ್ಥಕವಾದ ಕೆಲಸ. ಅವನಿಗೆ ಒಂದು ಸಾರಿ ಸಜ್ಜನ ಏನೋ ಅಪ್ಪಿತಪ್ಪಿ ಪಾಪ ಮಾಡ್ಯಾನಂತಂದ್ರೆ ಅವನ ಪಾಪ ಪರಿಹಾರಕ್ಕಾಗಿ ಪರಮಾತ್ಮ ಒಂದು ಸಾರಿ ಸಹಾಯ ಮಾಡಿದ್ನಂದ್ರೆ ಅವ ಮತ್ತೆ ಹೊಳ್ಳಿ ಆ ಪಾಪ ಮಾಡಂಗಿಲ್ಲ. ಅದಕ್ಕೆ ಸಜ್ಜನ ಅಂತಾರ. ನಂದಿ ಅಂತಾರ ಅದಕ್ಕೆ. ಹಂದಿ ಅಂತಂದ್ರೆ ಮತ್ತೆ ಅದೇ ಪಾಪ ಮಾಡ್ಲಿಕ್ಕೆ ಹೋಗ್ತದೆ. ದುರ್ಜನರ ಪಾಪ ಪರಿಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ, ಸಜ್ಜನರ ಪಾಪ ಪರಿಹಾರ. ಏನ್ ಶಬ್ದಗಳು ಇವೆಲ್ಲ, ಹೆಂಗ್ ಟಚ್ ಕೊಡ್ತಾನ. ಸಜ್ಜನರ ಪಾಪ ಪರಿಹಾರಕನಾಗಿರತಕ್ಕಂಥ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಹೇಳಿ ಶುಕಾಚಾರ್ಯರು ಎಷ್ಟು ರೀತಿ ನಮಸ್ಕಾರ ಹೇಳಿದ್ರು. ಒಂದನೇದ್ದು ಪರಿಪೂರ್ಣ ಪಾಲಕನಿಗೆ ನಮಸ್ಕಾರ. ಎಲ್ಲವನ್ನ ಪಾಲನೆ ಮಾಡವ ತಂದೆ, ಎಲ್ಲದರದನ್ನು ಸೃಷ್ಟಿ ಮಾಡಿ ಅದನ್ನ ಪಾಲನೆ ಮಾಡ್ಲಕತ್ತನಲ್ಲ ತಂದೆ, ಪರಿಪೂರ್ಣ ಪಾಲಕನಿಗೆ ನಮಸ್ಕಾರ. ಎರಡನೇದ್ದು ಸರ್ವರ ದೇಹದಲ್ಲಿ ವಾಸ ಮಾಡಿರತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ. ಮೂರನೇದ್ದು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಲೀಲಾಜಾಲವಾಗಿ ಮಾಡತಕ್ಕಂಥ ಭಗವಂತನಿಗೆ ನಮಸ್ಕಾರ. ಮತ್ತೆ ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಮತ್ತೆ ನಾಲ್ಕನೇದ್ದೇನದ, ಸಜ್ಜನರ ಪಾಪ ಪರಿಹಾರಕನಾಗಿರತಕ್ಕಂಥ ಭಗವಂತನಿಗೆ ನಮಸ್ಕಾರ. ಇವು ಏನು ಅನ್ನೋದಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಪರಿಪೂರ್ಣ ಪಾಲಕನೇ ನಿನಗೆ ನಮಸ್ಕಾರ. ಎಲ್ಲ 84 ಲಕ್ಷ ದೇಹದೊಳಗ ಇರೋವನು ನೀನು ಪರಮಾತ್ಮ, ನಿನಗೆ ನಮಸ್ಕಾರ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಲೀಲಾಜಾಲವಾಗಿ ಮಾಡತಕ್ಕಂಥ ಪರಮಾತ್ಮನೇ ನಿನಗೆ ನಮಸ್ಕಾರ. ಸಜ್ಜನರ ಪಾಪ ಪರಿಹಾರಕನಾಗಿರತಕ್ಕಂಥ ಭಗವಂತನೇ ನಿನಗೆ ನಮಸ್ಕಾರ. ಶುಕಾಚಾರ್ಯರು ಸಂಸ್ಕೃತದಾಗ ಹೇಳ್ಯಾರ, ಅದನ್ನು ನಾವಿಲ್ಲಿ ಕನ್ನಡದಾಗ ಹೇಳಕತ್ತೀವಿ ನಿಮಗೆ ಸರಳವಾಗಿ. ಇದು ಕನ್ನಡದಾಗೆ ಅಂದ್ರೆ ಅವನಿಗೇನು ಪರಮಾತ್ಮಗೆ ಸಂಸ್ಕೃತನೇ ಬೇಕಾ ಏನು? ಕನ್ನಡದಾಗ ಹೇಳಿದ್ರೆ ತಿಳಿತದ ಇಲ್ಲ ಅವನಿಗೆ? ಹಿಂಗೆ ಹೇಳಕ್ಕೆ ಏನಾಗ್ಯಾವ? ಸರಳವಾಗಿ ಹೇಳೋದು ಬರ್ಬೇಕು. ಮುಂದೇನಾಯ್ತು, ಅದು ಹೇಳೋದಕ್ಕಿಂತ ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಸಾಹಿತ್ಯ ಚಾಲು ಮಾಡೋದಕ್ಕಿಂತ ಮೊದಲು ಜಗತ್ತು ಸೃಷ್ಟಿಯ ವಿಚಾರ ಅಂತ ಹೇಳ್ತಾರೆ. ನಿಮ್ಮ ವೇದಾಂತದ ಪ್ರಕಾರ, ಅಜಾತವಾದದ ಪ್ರಕಾರ ಜಗತ್ತು ಸೃಷ್ಟಿನೇ ಆಗಿಲ್ಲ, ಅದು ಸ್ಥಿತಿನೂ ಇಲ್ಲ, ಅದು ಲಯನೂ ಇಲ್ಲ. ಯಾವ ಕಾಲಕ್ಕೂ ಅದು ಪರಮಾತ್ಮನೇ ಆದ, ಬ್ರಹ್ಮನೇ ಆದ. ಆ ಬ್ರಹ್ಮನಿಗೆ ನಾವು ಜಗತ್ತು, ಈಶ್ವರ, ಬ್ರಹ್ಮಾಂಡ, ಪಿಂಡಾಂಡ, ಜೀವ, ಈಶ್ವರ ಅಂತ ಆರೋಪ ಮಾಡೀವಿ. ಅದು ಸೃಷ್ಟಿ ಆಗೇ ಇಲ್ಲ ಅಂತೇಳಿ ನೀವು ವೇದಾಂತದಾಗ ತಿಳ್ಕೊತೀರಿ. ಅದರದ್ದು ನಿಮಗೆ ಪರಿಚಯ ಮಾಡಿಕೊಡ್ಲಕತ್ತೀವಿ. ನಿಮ್ಮ ಗುಣ ಸ್ವಭಾವಕ್ಕೆ ಆ ಮಟ್ಟದ ಅರಿವು ಮಾಡ್ಕೊಳ್ಳಕ ಆಗ್ಲಿಲ್ಲ ಅಂತಂದ್ರೆ ಈ ಜಗತ್ತು ಸೃಷ್ಟಿಯ ವಿಚಾರ ಅಂದ್ರೆ ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿಗಳ ಸಲುವಾಗಿ ಈ ಜಗತ್ತು ಸೃಷ್ಟಿ ವಿಚಾರ ಹೇಳ್ತಾರೆ. ಅಂದರೆ ಈ ಜಗತ್ತನ್ನು ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಅಂತ ಅಲ್ಲಿಂದ ಭಾಗವತ ಪ್ರಾರಂಭ ಮಾಡುತ್ತಿದ್ದಾರೆ. ಪ್ರಳಯ ಕಾಲ ಅಂತ ಇತ್ತು. ಪ್ರಳಯ ಕಾಲ ಅಂತ ಇತ್ತು. ಅಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿರುತ್ತಾನೆ.
ಪ್ರಳಯ ಕಾಲದಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿರ್ತಾನ 87.5 ವರ್ಷ. 87.5 ವರ್ಷ ಅಂದ್ರೆ ಬ್ರಹ್ಮಮಾನದ, ಈ ಜೀವಮಾನದ 87 ವರ್ಷ ನಮ್ಮದಲ್ಲ, ಬ್ರಹ್ಮಮಾನದ 87 ವರ್ಷ. ಅದು ಏನು ಬ್ರಹ್ಮಮಾನ ಅನ್ನೋದು ಹೇಳ್ತೀವಿ ಲೆಕ್ಕ ಮುಂದೆ. ಮನುಷ್ಯನ 1 ವರ್ಷ ಅಂದ್ರೆ ಬ್ರಹ್ಮನ 1 ವರ್ಷ ಅಂತಂದ್ರೆ, ಬ್ರಹ್ಮನ 1 ವರ್ಷ ಅಂತಂದ್ರೆ ಮನುಷ್ಯಂದು ಎಷ್ಟಪ್ಪ ಅಂತಂದ್ರೆ 864 ಕೋಟಿ ವರ್ಷ. ಗುಣಿಲೆ 360 ಅಂದ್ರೆ 3,11,040 ಕೋಟಿ ವರ್ಷ ಬ್ರಹ್ಮನ 1 ವರ್ಷ ಅಂದ್ರೆ. ಮನುಷ್ಯರ 3,11,040 ಕೋಟಿ ವರ್ಷ ಅಂತಂದ್ರೆ ಬ್ರಹ್ಮನ 1 ವರ್ಷ. ಅಂಥದ್ದು 87 ವರ್ಷ ಬ್ರಹ್ಮಮಾನದ ವರ್ಷ. ಬ್ರಹ್ಮ ಏನ್ ಮಾಡದ? ಯೋಗ ನಿದ್ರೆಯಲ್ಲಿರ್ತಾನ. ಎಲ್ಲಿ? ಪ್ರಳಯ ಕಾಲದಲ್ಲಿ. ಬ್ರಹ್ಮನ 1 ವರ್ಷ ಅಂತಂದ್ರೆ ಬರ್ಕೋತೀರಾ? ಬ್ರಹ್ಮನ 1 ವರ್ಷ ಈಸ್ ಈಕ್ವಲ್ ಟು 3,11,040 ಕೋಟಿ ಮಾನವ ವರ್ಷ ಅಂತ ಬರ್ಕೊಳ್ರಿ. ಸುಮ್ಮ ಬ್ರಾಕೆಟ್ನಾಗ ಎಲ್ಲರ ಒಂದ್ ಕಡೆ, ಅದು ಮುಂದೆಲ್ಲ ಹೇಳ್ತೀನಿ ಈಗ. 3,11,040 3,11,040 ಕೋಟಿ ವರ್ಷ. ಕೋಟಿ ಅಂದ್ರೆ ಎಲ್ಲಿ ಕೋಟಿ ಬರ್ತದೋ ಅದ್ರ ಮುಂದೆ 7 ಪೂಜಿ ಬರಿಬೇಕು. 7 ಪೂಜಿ ಬರೆದ್ರೆ ಅಂದ್ರೆ ಕೋಟಿ, ಅದ್ರ ಬದಲಿಗೆ ಕೋಟಿ ಅಂತ ಬರೆದ್ರೆ ಸಾಕು. 3,11,040 ಬರೆಯೋದು ಗೊತ್ತಾಯ್ತಾ? 3,11,040 ಅದ್ರ ಮುಂದೆ 7 ಪೂಜೆಯರೇ ಕೊಡ್ರಿ, ಇಲ್ಲ ಕೋಟಿ ಅಂತಾರೆ ಬರೀರಿ. ಮಾನವ ವರ್ಷ ಈಸ್ ಈಕ್ವಲ್ ಟು ಬ್ರಹ್ಮನ 1 ವರ್ಷ ಅಂತ. ಮನುಷ್ಯ ಮಾನಕ್ಕೂ ಬ್ರಹ್ಮ ದೇವರ ಮಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದಕ್ಕೆ ಸಂಬಂಧನೇ ಇಲ್ಲ. ಮನುಷ್ಯಂದು 87 ವರ್ಷ ಅಂತಂದ್ರ ಒಂದು ಧೂಳಿನ ಕಣ ಇದ್ದಂಗೆ. ಬ್ರಹ್ಮಂದು ಅಷ್ಟು ಕೋಟಿ ಕೋಟಿ ವರ್ಷ ಅದ. ಈಗ ಮನುಷ್ಯ ಮಾನ, ಬ್ರಹ್ಮನ ಮಾನ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಪೆನ್ನ ಕಾಪಿ ಅದಾವ, ಬರ್ಕೋತೀರ ಲೆಕ್ಕ? ಬರ್ಕೋತೀರ ಏನ್ ಬೇಡ? ಬ್ರಹ್ಮನ 1 ವರ್ಷ ಅಂತಂದ್ರ ಮಾನವ ವರ್ಷ ಎಷ್ಟು ಬರದ್ರಿ? 40 ಕೋಟಿ ವರ್ಷ. ಅದ್ರ ಕೆಳಗೆ ಬರ್ಕೊಳ್ರಿ 864 ಕೋಟಿ ಮಾನವ ವರ್ಷ ಈಸ್ ಈಕ್ವಲ್ ಟು 864 ಕೋಟಿ ಮಾನವ ವರ್ಷ ಈಸ್ ಈಕ್ವಲ್ ಟು ಬ್ರಹ್ಮದೇವರಿಗೆ 1 ದಿನ. ಬ್ರಹ್ಮದೇವರ 1 ದಿನ ಅಂತಂದ್ರೆ 864 ಕೋಟಿ ವರ್ಷ. 864 ಬರೆದು ಮುಂದೆ 7 ಪೂಜೆ ಕೊಟ್ರೆ ಬ್ರಹ್ಮನ 1 ದಿನ. ಸ್ವಲ್ಪ ನೆನಪಿಟ್ಕೋಬೇಕಾದ್ರೆ ಹೆಂಗ್ ಮಾಡ್ಬೇಕು? 8, 6, 4 ನೆನಪಿಟ್ಕೋಬೇಕು. ಸರಳ ಅದಾವ. ಬ್ರಹ್ಮನ 1 ದಿನ. ಬ್ರಹ್ಮನ 1 ದಿನ ಅಂದ್ರೆ ಗೊತ್ತಾಯ್ತಾ? ಎಷ್ಟಂತ ಮೊದಲು ಗೊತ್ತಿತ್ತಾ? ಇಲ್ಲ
ಮುಂದೆ ಇಷ್ಟು ನೀವು ತಿಳ್ಕೊಂಡ್ಮೇಲೆ ಕೆಳಗೇನು ಬರಿಬೇಕು? ಈಗ ಯುಗಗಳ ಬಗ್ಗೆ ಬರಿಬೇಕು. ಯುಗ ಇದಕ್ಕೇನು? ಮನು ಸಿದ್ಧಾಂತದ ಪ್ರಕಾರ, ಮನು ಸಿದ್ಧಾಂತದ ಪ್ರಕಾರ ಮ್ಯಾಲ ಮನು ಸಿದ್ಧಾಂತದ ಪ್ರಕಾರ ಅಂತೇಳಿ ಬರೆದು ಕೆಳಗೇನ್ ಮಾಡ್ರಿ? ಕೃತಯುಗ, ಒಂದು ಕೃತಯುಗ ಈಸ್ ಈಕ್ವಲ್ ಟು, ಒಂದು ಕೃತಯುಗ ಈಸ್ ಈಕ್ವಲ್ ಟು 17,28,000 ಮಾನವ ವರ್ಷಗಳು. ಒಂದು ಕೃತಯುಗ ಅಂತಂದ್ರೆ 17,28,000 ಅಂದ್ರೆ 1, 7, 2, 8 ಮುಂದೆ 3 ಪೂಜಿ. ಚಂದ ಬರ್ಕೋಬೇಕು. ಒಂದು ಅಕ್ಷರ ತಪ್ಪಿದ್ರಿ ಅಂತಂದ್ರೂ ದಾರಿ ತಪ್ಪುತ್ತದ. 1, 7, 2, 8 ಮುಂದೆ 3 ಪೂಜಿ ಅಂದ್ರೆ 17,28,000 ಮಾನವ ವರ್ಷಗಳು. ಅಂದ್ರೆ ಒಂದು ಕೃತಯುಗ ಅಥವಾ ದೇವಯುಗ ಅಂತಾರೆ ಅದಕ್ಕೆ. ಈ ತ್ರಿಮೂರ್ತಿಗಳು ಮತ್ತೆ ಅವರು 33 ಕೋಟಿ ದೇವತೆಗಳು, ದೇವಾಸುರ ಸಂಗ್ರಾಮ ಏನೇನಿರ್ತಾವಲ್ಲ ಆ ಟೈಮ್ನಾಗ ಇವೆಲ್ಲ ಆಗಿದ್ದು. ನೆಕ್ಸ್ಟ್ ತ್ರೇತಾಯುಗ. ಕೃತಯುಗ ಆದ್ಮೇಲೆ ನೆಕ್ಸ್ಟ್ ತ್ರೇತಾಯುಗ ಬರ್ತದೆ. ತ್ರೇತಾಯುಗ ಎಷ್ಟದ ಅಂತಂದ್ರ 12,96,000 ಮಾನವ ವರ್ಷಗಳು. 1, 2, 9, 6 12,96,000 ಮಾನವ ವರ್ಷಗಳು. ಮುಂದೆ ದ್ವಾಪರ ಯುಗ. ದ್ವಾಪರ ಯುಗ ಎಷ್ಟದ? 8,64,000 ವರ್ಷಗಳು. 8, 6, 4 ದ್ವಾಪರ ಯುಗ ಆದ್ಮೇಲೆ ಮುಂದೆ ಯಾವ ಯುಗ? ಕಲಿಯುಗ. ಕಲಿಯುಗ ಏನದ? 4,32,000 ವರ್ಷಗಳು. 4,32,000 years, 32,000 years. 4, 3, 2 ಮುಂದೆ 3 ಪೂಜಿ ಮಾನವ ವರ್ಷಗಳು. ಮತ್ತಿವು 4 ಟೋಟಲ್ ಮಾಡ್ರಿ. 17,28,000, ತ್ರೇತಾಯುಗ 12,96,000, ದ್ವಾಪರ 8,64,000, ಕಲಿಯುಗ 4,32,000. ಇವು 4 ಟೋಟಲ್ ಮಾಡಿದ್ರೆ ಏನ್ ಬರ್ತದ ನೋಡ್ರಿ? ಟೋಟಲ್ ಮಾಡ್ಲಕ್ ಬರ್ತದ ಇಲ್ಲ? ಅವಾಗೆ ಶಾಲೆಗೆ ಕಲ್ತು ಮರ್ತು ಬಿಟ್ಟಿವಿ. ಮತ್ತೆ ಈಗ ಏನತ್ತೀರಿ? ನಮಗೆಲ್ಲ ಕಣ್ಣು ಹೋಗ್ಯಾವ, ಕಿವಿ ಹೋಗ್ಯಾವ, ಇಂಥದ್ರಾಗ ಲೆಕ್ಕ ಬರಿಲಿಕ್ಕೆ ಹಚ್ತೀರಿ ಅನ್ನೋದು ಬೈದಿರಿ ಎಲ್ಲರೇ. 43,20,000 ವರ್ಷ ಇವು 4 ಕೂಡಿಸಿದ್ರೆ. 4, 3, 2 ಬರೆದು ಮುಂದೆ 4 0. 4, 3, 2 ಬರೆದು ಮುಂದೆ 4 0ಗಳು ಬರೀರಿ. 43,20,000 ವರ್ಷ. ಇದು ಟೋಟಲ್. ಈ ಟೋಟಲಿಗೆ ಏನಂತಾರಪ್ಪ ಅಂದ್ರೆ ಒಂದು ಚತುರ್ಯುಗ ಅಂತಾರೆ. ಒಂದು ಚತುರ್ಯುಗ ಅಥವಾ ಒಂದು ಮಹಾಯುಗ. ಒಂದು ಚತುರ್ಯುಗ ಅಥವಾ ಒಂದು ಮಹಾಯುಗ. ಏನ್ ಡೌಟ್ ತಿಳಿತಾ? ಇದು ಏನ್ ತೊಂದರೆ ಅದ? ಎಲ್ಲ ಸರಳ ಹೇಳಕತ್ತೀನಿ ನಾನು. ಏನ್ರಿ? ಒಂದು ಚತುರ್ಯುಗ ಅಂದ್ರೆ ಒಂದು ಮಹಾಯುಗ ಅಂದ್ರೆ ಎಲ್ಲ ಆಕರ್ಷಣೆ ತಿಳ್ಕೊಳೋದ್ರಿ. ಮುಂದೆ ಮತ್ತೆ ಇವು 4 ಯುಗ ಆದ್ಮೇಲೆ ಮತ್ತೆ ಕೃತಯುಗ ಸೈಕಲ್. ಕಲಿಯುಗ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಕೃತಯುಗ. ಏನ್ರಿ? ಸೈಕಲ್ ಅದು ಯುಗದ ಒಂದು ಚಕ್ರ, ಯುಗ ಚಕ್ರ ಇದು.
ಈಗ ಕಲಿಯುಗ 4 ಲಕ್ಷ ಏನ್ರಿ? ನಾವು ಕೃತಯುಗದಾಗೂ ಇರ್ಬೋದು, ತ್ರೇತಾಯುಗದಾಗೂ ಇರ್ಬೋದು. ಎಲ್ಲಾ ಕಾಲದಾಗ ಇದ್ದವ್ರು ನೀವೇ. ನೀವು ಬರೇ ಇದ್ದವರಲ್ಲ, ಕೃತಯುಗ ರಚನೆ ಮಾಡಿದಂತ ಬ್ರಹ್ಮ ನೀವು. ಇವೆಲ್ಲ ಯುಗಗಳೆಲ್ಲ ನೀವು ಬ್ರಹ್ಮ ಸ್ವರೂಪರದಿರಿ. ಇವೆಲ್ಲ ನಿಮ್ಮ ಮುಂದೆ ಲೆಕ್ಕ, ಸಣ್ಣ ಹುಡುಗರ ಲೆಕ್ಕ ಇವೆಲ್ಲ. ನೀವೇ ಮಾಡಿದ್ದಿದೆಲ್ಲ, ನೀವೇ ಸೃಷ್ಟಿ ಮಾಡಿರಿ. ಜಗತ್ತೆಲ್ಲ ನೀವೇ ಸೃಷ್ಟಿ ಮಾಡಿರಿ. ಎಲ್ಲ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ರುದ್ರರನ್ನ ನೀವೇ ಸೃಷ್ಟಿ ಮಾಡಿರಿ. 33 ಕೋಟಿ ದೇವತೆಗಳು ನೀವು ಸೃಷ್ಟಿ ಮಾಡಿರಿ. ಪಂಚಮಹಾಭೂತಗಳನ್ನ ನೀವು ಸೃಷ್ಟಿ ಮಾಡಿರಿ. 84 ಲಕ್ಷ ಜೀವರಾಶಿಗಳನ್ನ ನೀವು ಸೃಷ್ಟಿ ಮಾಡಿರಿ. ನೀವೇ ಬ್ರಹ್ಮ ಸ್ವರೂಪ. ಅದಕ್ಕಿದು ಸೈಕಲ್. ಈಗ ಏನದ ಕಲಿಯುಗ. ಈಗ ಕಲಿಯುಗದ 4,32,000 ಅದಲ್ಲ, ಇದರ ಡಬಲ್ ದ್ವಾಪರ ಯುಗ 8,64,000. ಮತ್ತೆ ಕಲಿಯುಗದ 3 ಪಟ್ಟು ಅಂತಂದ್ರೆ 12,96,000. ಮತ್ತೆ ಕಲಿಯುಗದ 4 ಪಟ್ಟು ಅಂದ್ರೆ 17,28,000. 1 ಪಟ್ಟು, 2 ಪಟ್ಟು, 3 ಪಟ್ಟು, 4 ಪಟ್ಟು. ಇಲ್ಲಿ ಕಲಿಯುಗದೊಳಗ ನಿಮಗೆ 100 ವರ್ಷ ಆಯುಷ್ಯ ಇತ್ತು ಅಂದ್ರೆ ದ್ವಾಪರ ಯುಗದೊಳಗ 200 ವರ್ಷ ಆಯುಷ್ಯ ಇರ್ತಿತ್ತು ನಿಮ್ಮದು. ತ್ರೇತಾಯುಗದೊಳಗ ಇದ್ರ 3 ಪಟ್ಟು 300 ವರ್ಷ ಆಯುಷ್ಯ. ಕೃತಯುಗದೊಳಗೆ 400 ವರ್ಷ ಆಯುಷ್ಯ ಇತ್ತು ನಿಮ್ಮದು. ಈ ಕಲಿಯುಗದಾಗ ಬಂದು ಇಷ್ಟು ತಾಪ ತಡ್ಕೊಳಕ್ ಆಗಂಗಿಲ್ಲ ಅಂತೇಳಿ ಇಲ್ಲಿ ಆಯುಷ್ಯ ಕಡಿಮೆ ಮಾಡಿಬಿಡ್ತಾನ. 400 ವರ್ಷ ಇಲ್ಲಿ ಬದುಕಿದ್ರ 100 ವರ್ಷದಾಗೆ ಎಪ್ಪೋ ಸಾಕು ಬಿಟ್ಟು ಹೋಗ್ಬೇಕು ಅನ್ನಿಸ್ತಿರ್ತದ. 400 ವರ್ಷ ಬದುಕಿದ್ರೆ ಏನಾಗಬೇಕು ಪರಿಸ್ಥಿತಿ? ಆನಂದ ಹೆಚ್ಚಿರ್ತದ. ಕೃತಯುಗದೊಳಗೆ ಆನಂದ ಜಾಸ್ತಿ ಇರ್ತದ, ಆಯುಷ್ಯನೂ ಜಾಸ್ತಿ ಇರ್ತದ. ಇಲ್ಲಿ ದುಃಖ, ನೋವು. ಧರ್ಮದೇವತೆ ಅನ್ನೋದು ಒಂದು ಗೋವು. ಅದು 4 ಕಾಲಿನ ಮೇಲೆ ನಿಂತದ ಕೃತಯುಗದೊಳಗ. ತ್ರೇತಾಯುಗದೊಳಗ 1 ಕಾಲು ಮುರಿದದ, ಅದರದು 3 ಕಾಲ ಮೇಲೆ ನಿಂತದ ಧರ್ಮ. ದ್ವಾಪರ ಯುಗದೊಳಗೆ ಏನಾಗ್ಯದ? 2 ಕಾಲಿನ ಮೇಲೆ ನಿಂತದ. ಈಗ ಕಲಿಯುಗದೊಳಗ 1 ಕಾಲ ಮೇಲೆ ನಿಂತದ, 3 ಕಾಲು ಮುರಿದವ. ಆ 1 ಕಾಲನು ಈಗ ಮುರಿದು ಬೀಳ್ತದ ಕಲಿಯುಗದ ತುದಿಯಲ್ಲಿ. ಅದು ಪೂರ್ತಿ ಕೆಳಗೆ ಬಿದ್ದ ಮೇಲೆ ಮತ್ತೆ ಬರ್ತಾನೆ ಕೃಷ್ಣ ಈ ಜಗತ್ತನ್ನು ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ, ಆ ಧರ್ಮ ದೇವತೆಯನ್ನು ಎತ್ತಿ ನಿಲ್ಲಿಸ್ಲಕ್ಕೆ ಮತ್ತೆ ಬರ್ತಾನೆ ಪರಮಾತ್ಮ. ಈಗೇನಾಯ್ತು? ಚತುರ್ಯುಗ. ಒಂದು ಮಹಾಯುಗ ಅಂದ್ರೆ 43,20,000 ವರ್ಷ ಆಯ್ತು. ನೆಕ್ಸ್ಟ್ ಏನ್ ಬರಿಬೇಕು? 1,000 ಚತುರ್ಯುಗ ಅಥವಾ ಮಹಾಯುಗ ಈಸ್ ಈಕ್ವಲ್ ಟು 1,000 ಚತುರ್ಯುಗ ಅಥವಾ ಮಹಾಯುಗ ಈಸ್ ಈಕ್ವಲ್ ಟು ಬ್ರಹ್ಮನ 1 ಹಗಲು. ನಿಮ್ಗೆ ಹೆಂಗ 1 ಹಗಲದ, ಬ್ರಹ್ಮನಿಗೂ 1 ಹಗಲದ. ಅವನ್ 1 ಹಗಲು ಅಂತಂದ್ರೇನು? 1,000 ಚತುರ್ಯುಗಗಳು. ಮತ್ತ 1 ಹಗಲಿದ್ದಷ್ಟೇ ರಾತ್ರಿನೂ ಇರ್ಬೇಕಲ್ಲ. ರಾತ್ರಿ ಎಷ್ಟದ? ರಾತ್ರಿ ಎಷ್ಟದವ್ರಿ ಚತುರ್ಯುಗಗಳು? ಹಗಲು 1,000 ಇದ್ರೆ ರಾತ್ರಿ ಎಷ್ಟು 1000 ಇರ್ತದೆ? ಅದನ್ನು 1,000 ಇರ್ತದೆ. ಅದಕ್ಕೆ 1,000 ಚತುರ್ಯುಗಗಳು ಈಸ್ ಈಕ್ವಲ್ ಟು ಬ್ರಹ್ಮನ 1 ರಾತ್ರಿ. ಒಟ್ಟು ಎಷ್ಟಾಯ್ತು? 2,000 ಚತುರ್ಯುಗ ಈಸ್ ಈಕ್ವಲ್ ಟು 1 ಅಹೋರಾತ್ರಿ. ಹಗಲು ರಾತ್ರಿ ಅಹೋರಾತ್ರಿ ಅಂತಾರೆ. 1 ದಿವಸ ಅಥವಾ ಅಹೋರಾತ್ರಿ. ಅಹೋರಾತ್ರಿ ಅಂದ್ರೆ ಒಂದೇ, 1 ಕಲ್ಪ ಅಂದ್ರೂ ಒಂದೇ. 1 ಡೇ, 1 ದಿವಸ ಅಂದ್ರೆ 1 ಕಲ್ಪ. ಅದಕ್ಕೆ ನೀವೇನ್ ಮಾಡ್ಬೇಕು? 1 ದಿವಸ ಬ್ರಹ್ಮನ 1 ದಿನ ಅಂತ ಗೊತ್ತಾಯ್ತಲ್ಲ. ಈಗ ಬ್ರಹ್ಮನ 1 ದಿವಸ ಅಂತ ಅದಕ್ಕೆ ಹೆಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಕೆಳಗೆ ಹಾಕೋರಿ 2,000. 2,000 ಅಂದ್ರೆ ಯಾವಾಗ ಗೊತ್ತಾಯ್ತಲ್ಲ. ಈಗ ಚತುರ್ಯುಗಗಳು
ಒಂದು ಕಲ್ಪದ್ದು 2000 ಗುಣಿಲೆ ಮಹಾಯುಗ ಎಷ್ಟದ 43,20,000. 2000 ಗುಣಿಲೆ 43,20,000 ಈಸ್ ಈಕ್ವಲ್ ಟು 43,20,000 ಗುಣಿಲೆ 2000 ಅಂತಂದ್ರೆ ಈಸ್ ಈಕ್ವಲ್ ಟು 864 ಕೋಟಿ. 864 ಬರೆದು ಮುಂದೆ 7 ಜೀರೋರೇ ಬರೀರಿ, ಇಲ್ಲ ಕೋಟಿಯರೇ ಬರೀರಿ. 64 ಕೋಟಿ ಮಾನವ ವರ್ಷಗಳು ಈಸ್ ಈಕ್ವಲ್ ಟು ಬ್ರಹ್ಮನ ಒಂದು ದಿನ. ಬ್ರಹ್ಮನ ಒಂದು ದಿನ ಅಂದ್ರೆ ಇಷ್ಟು ಕತೆ. ಮತ್ತೆ ಒಂದು ದಿವಸಕ್ಕೆ ನೀವು 360 ಗುಣಾಕಾರ ಮಾಡಿದ್ರೆ ನಿಮ್ಗೆ ಹೆಂಗ್ 360 ಮಾಡಿದ್ರೆ ಒಂದು ದಿವಸ 360 ದಿವಸ ಅಂದ್ರೆ ಒಂದು ವರ್ಷ ಅಂತಿರಲ್ಲ. ಹಂಗ ಇಲ್ಲಿನೂ ಆ ಬ್ರಹ್ಮನ ಒಂದು ದಿನಕ್ಕೆ 864 ಕೋಟಿ ವರ್ಷ ಇಂಟು 360 360 ಈಸ್ ಈಕ್ವಲ್ ಟು 3,11,040 ಕೋಟಿ ಮಾನವ ವರ್ಷಗಳು. 3 ಲಕ್ಷ ಅಂದ್ರೆ 3,11,040 3,11,040 ಕೋಟಿ ಮಾನವ ವರ್ಷಗಳು ಈಸ್ ಈಕ್ವಲ್ ಟು ಬ್ರಹ್ಮನ ಒಂದು ವರ್ಷ. ಬ್ರಹ್ಮನ ಒಂದು ದಿವಸ, ಬ್ರಹ್ಮನ ಒಂದು ವರ್ಷ ಗೊತ್ತಾಯ್ತು. ಬ್ರಹ್ಮನ ಒಂದು ದಿನ ಅಂದ್ರೇನು, ಬ್ರಹ್ಮನ ಒಂದು ವರ್ಷ ಅಂತ ಸಿಕ್ತು. ಒಂದು ದಿನ ಅಂತ ಸಿಕ್ಕ ಮೇಲೆ ಅದು ವರ್ಷನೂ ಮಾಡ್ಲಕ್ ಬರ್ತದ, 100 ವರ್ಷನೂ ಮಾಡ್ಲಕ್ ಬರ್ತದ. ಬ್ರಹ್ಮನ ಒಂದು ವರ್ಷ ಇದ್ದದ್ದು ಗುಣಿಲೆ 100 ಮಾಡಿದ್ರೆ 100 ವರ್ಷ ಆಗ್ತದ ಇಲ್ಲ? ಅದಕ್ಕೆ 100 ಗುಣಾಕಾರ ಮಾಡಿದ್ರೆ 100 ವರ್ಷ ಆಗ್ತದೆ. ಈಗೇನಿದು ಮನು ಸಿದ್ಧಾಂತದ ಪ್ರಕಾರ ಈ ಲೆಕ್ಕ ಸಿಕ್ತು. ಖರೆ ಈ ಸಮಯ ಅನ್ನೋದು ಯಾವಾಗ ಆರಂಭ ಆಯ್ತು ಬೇಕಲ್ಲ, ಕಾಲ ಆರಂಭ ಆಗೋದಕ್ಕೆ ಬೇಕಲ್ಲ. ಫಸ್ಟ್ ಸೆಕೆಂಡ್ ಯಾವಾಗ ಚಾಲು ಆಯ್ತು, ಸಮಯದ ಸೃಷ್ಟಿ ಯಾವಾಗಾಯ್ತು? ಈ ಒಂದು ಬೈಬಲ್ನಲ್ಲಿ ಫಸ್ಟ್ ದಿವಸ ಪರಮಾತ್ಮ ಏನು ಸೃಷ್ಟಿ ಮಾಡ್ದ, ಸೆಕೆಂಡ್ ದಿವಸ ಪರಮಾತ್ಮ ಏನು ಸೃಷ್ಟಿ ಮಾಡ್ದ, 3ನೇ ದಿವಸ ಪರಮಾತ್ಮ ಏನು ಸೃಷ್ಟಿ ಮಾಡ್ದ, 7ನೇ ದಿವಸ ಪರಮಾತ್ಮ ಏನು ಸೃಷ್ಟಿ ಮಾಡ್ದ ಅಂಥೇಳಿ ಮುಂದೆ 7ನೇ ದಿವಸದ ನಂತರ 8ನೇ ದಿವಸ ಸೂರ್ಯನನ್ನ ಸೃಷ್ಟಿ ಮಾಡಿದ ಅಂತ ಹೇಳಿ ಬೈಬಲ್ನಾಗ ಹೇಳೋ ಕಥೆ ಇದು. 7ನೇ ದಿವಸದ ನಂತರ ಸೂರ್ಯನನ್ನು ಸೃಷ್ಟಿ ಮಾಡ್ದ. ಮತ್ತೆ ಸೂರ್ಯನನ್ನ ಸೃಷ್ಟಿ ಮಾಡಿದ ಮೇಲೆ ಒಂದು ದಿನ ಅಂತ ಗೊತ್ತಾಯ್ತು. ಏನು ಸೂರ್ಯನನ್ನು 7ನೇ ದಿವಸ ಸೃಷ್ಟಿ ಮಾಡಿದ ಮೇಲೆ 1ನೇ ದಿನ 2ನೇ ದಿನ ಅಂತ ಹೆಂಗ್ ಕಂಡುಹಿಡಿದ್ರಪ್ಪ ನೀವು? ಪ್ರಶ್ನೆ ಬರ್ತದ ಇಲ್ಲ? ಸೂರ್ಯನ ಸೃಷ್ಟಿ ಆದ ಮೇಲೇನೆ ಯಾವಾಗ ನಿಮಗೆ ಕಾಲದ ಪ್ರಜ್ಞೆ ಬರ್ತದ ಆವಾಗ ಸೂರ್ಯನನ್ನ ನಿಮ್ಮ ಲೆಕ್ಕದಾಗ ತಗೋಬೇಕು. ಸೂರ್ಯನನ್ನು ಬಿಟ್ಟು ಕಾಲ ಇಲ್ಲ. ಅದಕ್ಕೆ ಸೂರ್ಯನ್ ಹೆಂಗದ ಅಂತಂದ್ರ ಸತ್ಯದೇವ ಅಂತಾರದು. ಸೂರ್ಯಂದು ಸತ್ಯದೇವ ಯಾಕಂತಂದ್ರ ಅವನ್ಲಿಂತ ಈ ಕಾಲದ ಲೆಕ್ಕ ಮಾಡ್ಲಕ್ ಬರ್ತದ. ಅದಕ್ಕೆ ಸೂರ್ಯ ಸಿದ್ಧಾಂತದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೋಬೇಕು. ಸೂರ್ಯ ಸಿದ್ಧಾಂತ, ಮನು ಸಿದ್ಧಾಂತ ಆಯ್ತು, ಸೂರ್ಯ ಸಿದ್ಧಾಂತ. ಸೂರ್ಯ ಸಿದ್ಧಾಂತದೊಳಗ
ಮಾನವ ವರ್ಷದ ಬಗ್ಗೆ ಹೇಳಿರಿ, ದೇವ ವರ್ಷದ ಬಗ್ಗೆ ಹೇಳಿಲ್ಲ. ಸೂರ್ಯ ದೇವ ಹೌದಾ ಇಲ್ಲ? ಅದಕ್ಕೆ ಸೂರ್ಯ ಸಿದ್ಧಾಂತ ಅಂತಂದ್ರೆ ಮ್ಯಾಲ ಸೂರ್ಯ ಸಿದ್ಧಾಂತ ಅಂತ ಹೆಡ್ಡಿಂಗ್ ಬರ್ಕೊಳ್ರಿ, ಕೆಳಗ ಒಂದು ಕೃತಯುಗ ಈಸ್ ಈಕ್ವಲ್ ಟು 4800 ದೇವ ವರ್ಷ, ಮಾನವ ವರ್ಷ ಅಲ್ಲ. ಇಲ್ಲಿ ಒಂದು ಕೃತಯುಗ ಈಸ್ ಈಕ್ವಲ್ ಟು 17,28,000 ಮಾನವ ವರ್ಷ ಅಂತ ಬರೆದಿರಿ. ಆದ್ರೆ ಇಲ್ಲಿ ಸೂರ್ಯ ಸಿದ್ಧಾಂತದೊಳಗ ಒಂದು ಕೃತಯುಗ ಈಸ್ ಈಕ್ವಲ್ ಟು 4,800 ದೇವ ವರ್ಷ. ಅದ್ರ ಕೆಳಗ ಒಂದು ತ್ರೇತಾಯುಗ ಈಸ್ ಈಕ್ವಲ್ ಟು 3,600 ದೇವ ವರ್ಷ. ಒಂದು ದ್ವಾಪರ ಯುಗ ಈಸ್ ಈಕ್ವಲ್ ಟು 2,400 ದೇವ ವರ್ಷ. ಮತ್ತೆ ಒಂದು ಕಲಿಯುಗ ಅಂತಂದ್ರೆ 1200, 1,200 ದೇವ ವರ್ಷ. ಒಂದು ಚತುರ್ಯುಗ ಅಂತಂದ್ರೆ ಎಲ್ಲ 4 ಸೇರಿಸಿ ಟೋಟಲ್ ಎಷ್ಟಾಗ್ತದೆ ಮಾಡ್ರಿ, ಇದೇನು ಸಣ್ಣ ಲೆಕ್ಕ ಅದ. 4,800, 3,600, 2,400, 1,200. ಯಾರಿಗಾರ ಬಡ್ಡಿ ಕೊಟ್ಟಿದ್ರಿ ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಬರ್ತದಲ್ಲ, ಇಷ್ಟು ಸಾವಿರ ಲೆಕ್ಕದಾಗ ಇದು ಬರ್ತದೆ, ಕೋಟಿ ಅದಾಗ ಬರಲ್ಲ ಅಷ್ಟೇ. $12,000. 12,000 ದೇವ ವರ್ಷಗಳು ಅಂದ್ರೆ ಒಂದು ಚತುರ್ಯುಗ. ಸೂರ್ಯನನ್ನ ಹಿಡ್ಕೊಂಡೇ ನಾವು ಲೆಕ್ಕ ಮಾಡಬೇಕು, ಕಾಲದ ಲೆಕ್ಕ. ಅದರ ಸಲುವಾಗಿ ಒಂದು ಸರಿಯಾದ ಆಧಾರ ಕೊಡ್ತಾರೆ ಭಾಗವತದೊಳಗೆ. ನೀವು ಎಲ್ಲಿ ಬ್ರಾಹ್ಮಣರ ಬಳಿ ಹೋಗಿ ಕೂತು ಕೇಳ್ತೀನಿ ಅಂದ್ರೆ ಈ ಜನ್ಮದಾಗ ಸಾಧ್ಯ ಇಲ್ಲ. ಬ್ರಾಹ್ಮಣರು ಭಾಗವತ ಹೇಳ್ತಿರ್ತಾರ, ವಾದ್ರೆ ಎಬ್ಬಿಸಿ ಕಳಿಸ್ಬಿಡ್ತಾರ, ಇದೆಲ್ಲ ಬೇರೆಯವ್ರಿಗೆ ಹೇಳಕ್ ಬರಂಗಿಲ್ರಿ, ಓರೆ ಕಡೆ. ಮತ್ತೀಗ ಅವ್ರ ಅಪ್ಪನಂಗೆ ಕೂತು ಹೇಳಕತ್ತೀವಲ್ಲ, ನಾವೇನು ಕಡಿಮೆ ಇದೀವೇನಿಲ್ಲ? ಹೆಂಗ್ರಿ? ನಾವು ಬ್ರಾಹ್ಮಣರು ಹೌದಾ ಅಲ್ಲ? ಬ್ರಾಹ್ಮಣರ್ಕಿಂತ ಜೋರು ಹೇಳಕತ್ತೀವಲ್ರಿ. ಏನ್ ಅನ್ನಿಸ್ತದ ಕಮೆಂಟ್? ನಿಮ್ಗೇನ್ ಕಮೆಂಟ್ ಬರಲ್ಲೇನು, ಏನು ಹೇಳಕ್ ಏನ್ ಅನ್ನಿಸ್ಬೇಕಂತ? ಮೂಲ ಬ್ರಾಹ್ಮಣರು ನೀವೇ. ನಾವೇ ಮೂಲ ಬ್ರಾಹ್ಮಣರ್ಕಿಂತ ಬ್ರಾಹ್ಮಣರು ದೊಡ್ಡ ಶಾಣ್ಯರು. ಮಾಡ್ಬೇಕಪ್ಪ, ಪ್ರಯತ್ನ ಮಾಡ್ಕೊತಿರ್ಬೇಕು. ಯಾವ್ರಕಿಂತ ನಾನು ಅಂತ ಯಾವನಾರ ಅಂದನಂತಂದ್ರೆ ನಿಮ್ಮ ಅಪ್ಪ ನಾನು ಅಂತೀನಿ ನಾನು. ಯಾವನಾರ ನಾನು ನಂದೇ ಶ್ರೇಷ್ಠ ಅಂತಂದ್ರೆ ನಿಮ್ಮ ಅಪ್ಪನಕ್ಕಿಂತ ಶ್ರೇಷ್ಠ ನಾನು ಅದೀನಿ. ಹಂಗೆ ಚಾಲೆಂಜ್ ತಗೋಬೇಕು. ಎದ್ರಾಗ ಒಳ್ಳೆ ಕೆಲಸ ಮಾಡೋದ್ರಾಗ, ಕೆಟ್ಟ ಕೆಲಸ ಮಾಡೋದ್ರಾಗ ಅಲ್ಲ. ಏನ್ ತಪ್ಪದ ಈ ಬ್ರಾಹ್ಮಣರದ್ದು ಇದು ಅಂತ ಹೇಳಕ್ಕೆ ಮೂಲಿಗಿಟ್ರೆ ಇದರಿಂದ ತಿಳ್ಕೋಬೇಕಾದಂತ ಜ್ಞಾನದಿಂದ ವಂಚಿತರಾಗ್ತೀವಿ ಅಷ್ಟೇ. ಸಮಯ ಎದೆದಕ್ಕೋ ಕಳೀತಿರ್ತೀವಿ, ಇಂಥ ಒಂದು ಒಳ್ಳೆ ವಿಚಾರಕ್ಕೆ ಕಳೆದ್ರೆ ಏನ್ ತಪ್ಪದ? ನನ್ನ ಗುರುಗಳೆಲ್ಲರೂ ಬ್ರಾಹ್ಮಣರೇ ಅದಾರ, ನನ್ಗೆಲ್ಲರೂ ಬ್ರಾಹ್ಮಣರೇ ಫ್ರೆಂಡ್ಸ್ ಅದಾರ. ಈಗ ನಮ್ಗೆ ಯಾರು ಏನು ಈ ವಿಷಯದೊಳಗೆ ಇನ್ನೊಂದು ಭಿನ್ನಾಭಿಪ್ರಾಯ ಇಲ್ಲ. ನನ್ಲಿಂತ ಅವ್ರು ಇನ್ನೂ ಒಂದ್ ಸ್ವಲ್ಪ ಏನಾರ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಆ ರೀತಿ ನಾವು ಒಂದು ನಮ್ಮೊಳಗ ಒಂದು ಗಟ್ಟಿತನ ಇಟ್ಕೊಂಡಿವಿ ಇದಕ್ಕೆ ಸಂಬಂಧಪಟ್ಟಂತೆ. ಈಗೇನಾಯ್ತು, ಸೂರ್ಯ ಸಿದ್ಧಾಂತಕ್ಕ ಮತ್ತ ಮಾನವ ವರ್ಷಗಳಿಗೆ ಮ್ಯಾಚ್ ಮಾಡ್ಬೇಕಲ್ಲ. ಈಗ ಇವಕ್ಕೇನ್ ಮಾಡ್ಬೇಕು, 360 ಗುಣಾಕಾರ ಮಾಡ್ಬೇಕಷ್ಟೇ. ಇದೇನದ ದೇವ ವರ್ಷ ಅದ, ದೇವ ವರ್ಷಕ್ಕೆ 360 ಗುಣಾಕಾರ ಮಾಡಿದ್ರಿ ಮಾನವ ವರ್ಷ ಬರ್ತದೆ. ಅದಕ್ಕೆ ತೆಳಗೆ ಏನ್ ಮಾಡ್ರಿ, ಅದು ಒಂದು ಕೃತಯುಗ ಈಸ್ ಈಕ್ವಲ್ ಟು 4,800 ಗುಣಿಲೆ 360 ಮಾಡಿದ್ರಿ ಅಂತಂದ್ರ 17,28,000 ಮಾನವ ವರ್ಷ ಬರ್ತದೆ. ಒಂದು ತ್ರೇತಾಯುಗಕ್ಕೆ 3,600 ಗುಣಿಲೆ 360 ಮಾಡಿದ್ರಿ ಅಂತಂದ್ರೆ 360 ಅಂದ್ರೆ ಒಂದು ವರ್ಷ. ಮತ್ತೇನದು
ಮಾಡಿದ್ರಿ ಅಂತಂದ್ರೆ 12,96,000 ಮಾನವ ವರ್ಷ ಬರ್ತದೆ. ಒಂದು ದ್ವಾಪರ ಯುಗ 2,400 ದೇವ ವರ್ಷ ಗುಣಿಲೆ 360 ಮಾಡಿದ್ರಿ 8,64,000 ಮಾನವ ವರ್ಷ ಬರ್ತದ. ಒಂದು ಕಲಿಯುಗ ಈಸ್ ಈಕ್ವಲ್ ಟು 1200 ದೇವ ವರ್ಷ ಇಂಟು 360 ಮಾಡಿದ್ರಿ ಅಂತಂದ್ರೆ 4,32,000 ಮಾನವ ವರ್ಷ. ನೀವು ಮೊದಲು ಮಾಡಿರಲ್ಲ. ಈ ಒಂದು ಮನು ಸಿದ್ಧಾಂತ ಸೂರ್ಯ ಸಿದ್ಧಾಂತಕ್ಕೆ 360 ಗುಣಾಕಾರ ಮಾಡಿದ್ರಿ ಅಂತಂದ್ರ ಸೂರ್ಯ ಸಿದ್ಧಾಂತ ಗುಣಿಲೆ 360 ಈಸ್ ಈಕ್ವಲ್ ಟು ಮನು ಸಿದ್ಧಾಂತ ಅಂತ ಬರ್ಕೊಂಡ್ಬಿಡ್ರಿ ಎಲ್ಲರೂ ಒಂದ್ ಕಡೆ, ಸರಳ ಆಗ್ಬಿಡ್ತದೆ. ಒಂದು ಚತುರ್ಯುಗ 12,000 ಗುಣಿಲೆ 360 ಮಾಡಿದ್ರಿ ಅಂತಂದ್ರೆ 43,20,000 ಮಾನವ ವರ್ಷ ಬರ್ತದ. ಹಿಂಗೆ ತಿಳ್ಕೊಂಡು ಇಲ್ಲಿ ಏನಂತಾರ, ಈ ಲೆಕ್ಕಪತ್ರ ಇಷ್ಟಕ್ಕೆ ನಿಂದ್ರಸಮು. ಇದರ ಮುಂದಿನ ಲೆಕ್ಕಪತ್ರ ಮುಂದಿನ ಭಾಗ ಮತ್ತೆ ಕಂಟಿನ್ಯೂ ಮಾಡೋಣ. ಎಲ್ಲ ಓಟು ಇದ್ರಾಗೆ ಸೇರಿಸ್ಕೊಂಡು ಕಂಟಿನ್ಯೂ ಮಾಡಿ ಏನಾಗ್ತದ, 3,11,40,000 ಕೋಟಿ ವರ್ಷ ಈಸ್ ಈಕ್ವಲ್ ಟು ಬ್ರಹ್ಮನ ಒಂದು ದಿನ ಈಸ್ ಈಕ್ವಲ್ ಟು 14 ಮನ್ವಂತರ. ಇದಿನ್ನ ಡೀಪ್ ಹೋಗೋಣ, ಏನ್ ಮಾಡೋಣ, ಮುಂದಿನ ಕಥೆ ಹೇಳೋಣ, ಏನಿದೆ ಡೀಪ್ ಹೋಗೋಣ. ಇದು ಡೀಪ್ ಇನ್ನೊಂದು ಸ್ವಲ್ಪ ಹೋಗ್ಬೇಕು, ನಿಮ್ ತಲೆ ಬಿಸಿ ಆಗ್ತದ, ಅದು ನಮ್ಗೆ ಅಂಜಿಕೆ ಬಂದ್ಬಿಡ್ತದೆ. ಇವ ಏನು ಭಾಗವತ ಹೇಳಕ್ ಹೋಗಿ ಏನೋ ದೊಡ್ಡ ಗಣಿತ ಚಾಲು ಮಾಡಿಬಿಟ್ನಲ್ಲ ಅಂತಂದ್ರೆ ನಾನೇನ್ ಮಾಡಿ. ನಿದ್ರೆ ಸೃಷ್ಟಿ ಯೋಗ ನಿದ್ರೆ ಕಣ್ಣು ಮುಚ್ಚಿರುತ್ತಾನೆ ಸ್ಥಿತಿಪಾಲನ ಪೈಕಿ 87 ವರ್ಷ ಅವ್ಯಕ್ತ ಆದ ಸಪ್ತಮನ ಶುಭ ಕಾರ್ಯ ಸುಖ. ಇದ್ರ ಲೆಕ್ಕಪತ್ರದ ಇನ್ನೊಂದ್ಸಾರಿ ಮುಂದಿನ ವಾರ ಏನ್ ಮಾಡ್ತೀವಲ್ಲ ಇದ್ರ ಮುಂದಿನ ಭಾಗ ಮಾಡೋಣ. ಈಗ ಸೃಷ್ಟಿ ಚಾಲು ಮಾಡೋದ್ರ ಬಗ್ಗೆ, ಸೃಷ್ಟಿ ಕಾರ್ಯ ಚಾಲು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೋಗೋಣ. ಇದು ಲೆಕ್ಕ ಏನ್ ಬೇಕಾದಷ್ಟು ಆದ. ಸ್ಥಿತಿ ಪಾಲನದ ಪೈಕಿ, ಸ್ಥಿತಿ ಪಾಲನ ಅಂತ ಒಂದು ಕಾಲ, ಅದು ಏನು 87 ವರ್ಷ, ಅದು 87 ವರ್ಷ ಸ್ಥಿತಿ ಪಾಲನದ ಕಾಲ ಅಂತ ಬರ್ತದ. ಆ ಕಾಲಕ್ಕೆ ಟಚ್ ಆಗ್ಬೇಕಾದ್ರೆ ಇನ್ನೂ ಒಂದು ತಾಸು ಲೆಕ್ಕ ಮಾಡ್ಬೇಕು ನಾವು ಇವೆಲ್ಲ ಕೂತು. ಈಟೆಲ್ಲ ಲೆಕ್ಕ ಮಾಡಿಕೆ ತಲೆ ಬಿಸಿ ಮಾಡ್ಕೊಂಡ್ರೆ ಭಾಗವತ ಮತ್ ಮುಂದಿನ ವಾರ ಬ್ಯಾಡ್ ಬಿಡಪ್ಪ ಅನಿಸ್ಬಿಡ್ತದ. ಅದಕ್ಕೆ ನಾ ಏನ್ ಮಾಡೀನಿ, ಆ ಲೆಕ್ಕ ಒಂದ್ ಸ್ವಲ್ಪ ಅಲ್ಲಿಗೆ ನಿಂದಿರ್ಸಿ ಮತ್ತೆ ಕತೆ ಮುಂದುವರ್ಸ್ಲಕತ್ತೀನಿ. ಮತ್ತೆ ಲೆಕ್ಕಪತ್ರ ಮುಂದಿನ ವಾರ ಒಂದ್ ಸ್ವಲ್ಪ ಹೇಳಮು, ಮತ್ ಮುಂದೆ ಹಂಗೆ ಕತೆ ಹೇಳಮು, ಮತ್ತೊಂದಿಟ್ಟು ಲೆಕ್ಕ ಮಾಡಮು, ಮತ್ ಕತೆ ಹೇಳಮು. ಅದ ಹೆಂಗ್ ಲೆಕ್ಕ ಮುಗಿದಾಗ ಮುಗಿಲಿ, ನಮ್ ಕತೆ ಕಂಟಿನ್ಯೂ ಇರಲಿ. ಇಲ್ಲಿ ಏನಾಯ್ತು, ಸ್ಥಿತಿ ಪಾಲನದ ಪೈಕಿ 87.5 ವರ್ಷಗಳು ಮುಗಿದಾಗ ದುರ್ಗಾದೇವಿಯು ಮೊದಲೇ ತಾನು ಎದ್ದು ಭಗವಂತನನ್ನ ಸ್ತೋತ್ರ ಮಂತ್ರಗಳಿಂದ ಎಬ್ಬಿಸುತ್ತಾಳೆ. ನೋಡ್ರಿ, ಸೃಷ್ಟಿ ಆಗಬೇಕಾದ್ರೆ ದುರ್ಗಾದೇವಿ ಏನ್ ಮಾಡಿದಳು, ತಾನು ಮೊದಲು ಎದ್ದಳು. ಯಾವಾಗೇ ಅಲ್ಲಿ ಮನಿ ಒಳಗ ಗಂಡ ಮೊದಲು ಹೇಳ್ಬೇಕು, ಹೆಂಡತಿ ಮೊದಲು ಹೇಳ್ಬೇಕು. ಸಂಸ್ಕೃತಿ ಸಂಸ್ಕಾರ ಅಂತ ಬಂದಾಗ ಮನೆಗೆ ಯಾರು ಮೊದಲು ಹೇಳ್ಬೇಕು? ಏನ್ರಿ? ಹೆಂಡತಿ ಮೊದಲು ಹೇಳ್ಬೇಕು.
ನಾನು ಸಾಫ್ಟ್ವೇರು, ನೀನು ಸಾಫ್ಟ್ವೇರು. ನನಗೆ ಚಂತನಕ್ಕೂ ತಂಗಾಲ್ ಉರಿಲಕತ್ತವ, ಎಣ್ಣೆ ಹಚ್ಚಿ ತಿಕ್ಕ ಬಾ ಅಂತಾರಲ್ಲ, ಅವು ಮನಿಗಳೇ ಅಲ್ಲವು, ಅವೆಲ್ಲ ಹೋಟೆಲ್ಗಳು ಅಷ್ಟೇ ಅವು. ಬೆನ್ನು ನೋಯ್ಲಕತ್ತದ, ತಲೆ ನೋಯ್ಲಕತ್ತದ, ನನಗೆ ನೀ ಮಾಡಿ ಬಾ ಅಂತೇಳಿ ಕರೀತಾರಲ್ಲ, ಅವು ಮನಿಗಳು ಅಲ್ಲವು, ಅವೆಲ್ಲ ಮಸಾಜ್ ಸೆಂಟರ್ಗಳು ಅಷ್ಟೇ ಅವು. ಏನು ಮಾಡೋಕ್ಕಾಗಲ್ಲ. ಸ್ಥಿತಿ ಪಾಲನದ ಪೈಕಿಯ 87 ವರ್ಷ ಮುಗಿದಾಗ, ಅದು ಸ್ಥಿತಿ ಪಾಲನದ ಪೈಕಿ 87 ವರ್ಷ ಅನ್ನೋದು ಅದು ಬ್ರಾಕೆಟ್ನಾಗ ಇಟ್ಕೊಂಡಿರ್ರಿ, ಅದೆಲ್ಲ ನಿಮಗೆ ತಿಳಿತದೆ ಮುಂದಿನ ವಾರ. ಈ ಲೆಕ್ಕಾಚಾರ ಮುಗಿದ್ಮೇಲೆ ಗೊತ್ತಾಗ್ತದ. ಮುಗಿದಾಗ ಅಂದ್ರೇನು? ಬ್ರಹ್ಮ ಏನ್ ಮಾಡಿದ್ದ? ಮಲ್ಕೊಂಡಿರ್ತಾನ. ಬ್ರಹ್ಮ ಮಲ್ಕೊಂಡನಂತ ಹೇಳಾರ. ಪ್ರಳಯ ಕಾಲದಲ್ಲಿ ಬ್ರಹ್ಮ 87 ವರ್ಷ ಮಲ್ಕೊಂಡಿದ್ದ. ಅದು ಮುಗಿದ ಮೇಲೆ 87 ವರ್ಷ ಅಂದ್ರೆ ಈ 87 ವರ್ಷ ಅಲ್ಲ, ಬ್ರಹ್ಮನ 87 ವರ್ಷ. ಬ್ರಹ್ಮನ ಒಂದು ದಿನ, ಬ್ರಹ್ಮನ ಒಂದು ವರ್ಷ ಅನ್ನೋದು ನಿಮ್ಗೆ ಹೇಳಿನಲ್ಲ ಈಗ. ಹಂಗ ಅಂತ 87 ವರ್ಷ ಮುಗಿದ ಮೇಲೆ ದುರ್ಗಾದೇವಿ ಏನ್ ಮಾಡ್ತಾಳ? ಮೊದಲೇ ತಾನು ಎದ್ದು ಭಗವಂತನನ್ನು ಸ್ತೋತ್ರ ಮಂತ್ರಗಳಿಂದ ಎಬ್ಬಿಸುತ್ತಾಳೆ. ಅವ ಎಬ್ಬಿಸುನ ಪರಮಾತ್ಮ ಹೇಳ್ತಾನೇನು? ನಿಮ್ಗೆ ಹೆಣಿಕೆ ಎಬ್ಬಿಸಿದ ಕೂಡಲೇ ಎದ್ದು ಬಿಡ್ತೀರ ನೀವು? ಗಪ್ಪತ್ ಅಟೆನ್ಷನ್ ನಿಂತ ಹೇಳ್ತೀರ? ಅಲ್ಲೇ ಒಳ್ಳಾಡ್ತೀರ ಇಲ್ಲ? ಯಾರ್ದಾರ ಗಾಂಡಿದಾರಿಗೆ ಹೆಂಡತಿ ಎಬ್ಬಿಸುನ ಬಡ ಬಡ ಎದ್ದು ಕುಂದಿರ್ತಾರೇನು? ಇಲ್ಲ, ಅಲ್ಲೇ ಬಿದ್ದು ಒಳ್ಳಾಡ್ತಾರ. ಗಂಡು ಬಂದು ಹೆಂಡತಿಗೆ ಎಬ್ಸಿದ್ರಕ್ಕೆ ಅಟೆನ್ಷನ್ದಾಗ ಎದ್ದು ನಿಂದಿರ್ಬೇಕು. ಆದ್ರೆ ಹೆಂಡತಿ ಬಂದು ಎಬ್ಸಿದ್ರ ಗಂಡ ಅಲ್ಲೇ ಹಾಸಿಗೆ ಬಿದ್ದು ಒಳ್ಳಾಡ್ತಿರ್ತಾನೆ. ಅದಕ್ಕೆ ಅವ್ರೇನ್ ಮಾಡಿದ್ರು? ಪರಮಾತ್ಮನು ಎಚ್ಚೆತ್ತವನಂತೆ ನಟಿಸಿ ಸೃಷ್ಟಿ ಮಾಡಿದ. ಎಚ್ಚೆತ್ತವನಂತೆ ನಟಿಸಿದ ಅವ. ಪರಮಾತ್ಮ ಎಚ್ಚರ ಆಗಲಿಲ್ಲ. ಸೃಷ್ಟಿ ಮಾಡುವಾಗ ಪರಮಾತ್ಮ ಎಚ್ಚರ ಇದ್ದು ಸೃಷ್ಟಿ ಮಾಡಿಲ್ಲವ. ಈ ಜಗತ್ತು ಸೃಷ್ಟಿ ಹೆಂಗ್ ಮಾಡ್ಯಾನಂದ್ರ ನಿದ್ದಿಗಣ್ಣಗೆ ಸೃಷ್ಟಿ ಮಾಡ್ಯಾನ, ಎಚ್ಚೆತ್ತವನಂತೆ ನಟಿಸಿ ಸೃಷ್ಟಿ ಮಾಡ್ಯಾನ. ಹೆಂಗದ ಇದು? ಎಚ್ಚರ ಮತ್ತು ನಿದ್ರೆ ಎರಡೂ ಅದ ಈಗ ಅವ ಮಾಡಿದ್ರಾಗ. ಅದಕ್ಕೆ ಇಲ್ಲಿ ಕತ್ತಲು ಹಗಲು, ಸುಖ ದುಃಖ ಎಲ್ಲ ಮಿಕ್ಸ್ ಅದಾವ ಇಲ್ಲಿ. ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಮೊದಲು 24 ತತ್ವಗಳನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾಂಡ ಸೃಷ್ಟಿಗೆ ಅವೇ 24 ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಪಿಂಡಾಂಡ ಸೃಷ್ಟಿಗೆ ಅಲ್ಪ ಪ್ರಮಾಣದಲ್ಲಿ ಬೇಕು. ಬ್ರಹ್ಮಾಂಡ ಅಂತಂದ್ರೆ ಇಡೀ ಜಗತ್ತಿಗೆ ಅದು ದೊಡ್ಡ ಪ್ರಮಾಣದಾಗ ಬೇಕು. ಪಿಂಡಾಂಡ ಅಂದ್ರೆ ಸಣ್ಣದಿದು 3.5 ಮೊಳ ಶರೀರ, ಇದಕ್ಕೆ ಅಲ್ಪ ಪ್ರಮಾಣದಲ್ಲಿ ಬೇಕು. ಯಾವು? ಅದೇ 24 ತತ್ವಗಳು. ಈಗ ಮನೆ ಕಟ್ಟುವುದಕ್ಕೆ ಇಟ್ಟಿಗೆ, ಕಲ್ಲು, ಕಬ್ಬಿಣ, ಸಿಮೆಂಟು, ಮರಳು, ನೀರು, ಕಟ್ಟಿಗೆ ಬೇಕಾಗುವಂತೆ ಬ್ರಹ್ಮಾಂಡ ಪಿಂಡಾಂಡ ಸೃಷ್ಟಿಗೆ 24 ತತ್ವಗಳು ಬೇಕು. ಏನೇನಪ್ಪ ಅವು 24 ತತ್ವ ಅಂದ್ರೆ? ಒಂದನೇದ್ದು ಅವ್ಯಕ್ತ, ಎರಡನೇದ್ದು ಮಹತ್ತು, ಮೂರನೇದ್ದು ಅಹಂಕಾರ. ಮಹತ್ತು, ಮೂರನೇದ್ದು ಅಹಂಕಾರ, ನಾಲ್ಕನೇದ್ದು ಬುದ್ಧಿ, 5 ರಿಂದ 9 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 10 ರಿಂದ 14 ಕರ್ಮೇಂದ್ರಿಯಗಳು, ಕೈ, ಕಾಲು, ಬಾಯಿ, ಗುದ, ಗುಹ್ಯ. 15 ರಿಂದ 19 ತನ್ಮಾತ್ರೆಗಳು, ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 20 ರಿಂದ 24 ಪಂಚಮಹಾಭೂತಗಳು, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಶ್ರೀಮದ್ ಭಾಗವತದ ಪ್ರಕಾರ 24 ತತ್ವಗಳು. ಸಿದ್ಧಾಂತ ಶಿಖಾಮಣಿ ಒಳಗೆ 36 ತತ್ವಗಳು. ಮತ್ತು ಬೇರೆ ಬೇರೆ ಆದರೆ ಬೇರೆ ಬೇರೆ. ಈ ತತ್ವಗಳ ಸಂಖ್ಯೆಯಲ್ಲಿ ಒಮ್ಮತವಿಲ್ಲ. ಅದಕ್ಕೆ 24 ತತ್ವಗಳ ಸಮೂಹವನ್ನು ಸೃಷ್ಟಿ ಮಾಡಿ ಒಂದೊಂದು ತತ್ವದ ಜವಾಬ್ದಾರಿಯನ್ನು ಒಂದೊಂದು ದೇವತೆಗಳಿಗೆ ಕೊಟ್ಟ.
ಒಂದೊಂದು ತತ್ವದ ಜವಾಬ್ದಾರಿ ಒಂದೊಂದು ದೇವತೆಗಳಿಗೆ ಕೊಟ್ಟ ಅಂದ್ರೆ 24 ದೇವತೆಗಳು ಸೃಷ್ಟಿಯಾದ್ರೆ ಈಗ ಒಂದನೇದ್ದು ಅವ್ಯಕ್ತ, ಇದು ಒಂದನ್ನ ಹೇಳಿ ಬಿಟ್ಬಿಡము, ಉಳಿದ ದೇವತೆಗಳದು ಮುಂದಿನ ವಾರ ನೋಡೋಣ. ಹೆಂಗಪ್ಪ? ಒಂದನೇದು ಅವ್ಯಕ್ತ ಎನ್ನುವ ತತ್ವ. ಈ ತತ್ವ ಯಾರಿಗೆ ಕೊಟ್ಟ ಅಂದ್ರೆ ಲಕ್ಷ್ಮೀ ದೇವಿಗೆ ಕೊಟ್ಟ. ಅವ್ಯಕ್ತ ಎನ್ನುವ ತತ್ವ ಲಕ್ಷ್ಮೀ ದೇವಿಗೆ ಕೊಟ್ಟ. ಸ್ತ್ರೀ ಭೂ ದುರ್ಗಾ, ಸ್ತ್ರೀ ಅಂತ ಒಂದು, ಡ್ಯಾಶ್ ಭೂ ಅಂತಂದ್ರ 2, ಮೂರನೇದು ದುರ್ಗಾ. ಒಟ್ಟ 3 ಶಬ್ದ ಬಳಸ್ಯಾರ. ಶ್ರೀ ಭೂ ದುರ್ಗಾ 3 ರೂಪ ತಾಳಿದಳು. ಆ ಲಕ್ಷ್ಮೀ ದೇವಿ ಏನ್ ಮಾಡಿದಳು? 3 ರೂಪ ತಾಳಿದಳು. ಒಂದು ಸ್ತ್ರೀ ರೂಪ, ಒಂದು ಭೂ ರೂಪ, ಇನ್ನ ಒಂದು ದುರ್ಗಾ ರೂಪ. ಈ ಸ್ತ್ರೀ ಅಂತಂದ್ರೇನು? ಸತ್ವಗುಣ. ಭೂ ಅಂತಂದ್ರೇನು? ರಜೋಗುಣ. ದುರ್ಗಾ ಅಂದ್ರೇನು? ತಮೋಗುಣ. ವೈಷ್ಣವರಲ್ಲಿ ಲಕ್ಷ್ಮಿ ಮುಖ್ಯ ಮಾಡ್ತಾರ, ದುರ್ಗಾ ತಮೋಗುಣಕ್ಕೆ ಹಚ್ತಾರ. ಶೈವರಲ್ಲಿ ಏನ್ ಮಾಡ್ತಾರ? ದುರ್ಗೆಯನ್ನೇ ಮುಖ್ಯ ಮಾಡ್ತಾರ. ಇಲ್ಲಿ ಅವೆಲ್ಲ ಗುದ್ದಾಟಗಳಿರ್ತಾವ, ಅವೇನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಸತ್ವ ರಜ ತಮ ಮುಖ್ಯ. ಶ್ರೀ ಭೂ ದುರ್ಗಾ ಈ 3 ರೂಪ ತಾಳಿ. ಶ್ರೀ ಅಂದ್ರೆ ಸತ್ವಗುಣ, ಭೂ ಅಂದ್ರೆ ರಜೋಗುಣ, ದುರ್ಗಾ ಅಂದ್ರೆ ತಮೋಗುಣ. ಸತ್ವಗುಣ ಅಂತಂದ್ರೇನು? ಏನೇನು ಶುಭ ಕಾರ್ಯಗಳನ್ನು ಮಾಡ್ತೀರಿ ಅವೆಲ್ಲ ಸತ್ವಗುಣಗಳು. ಶುಭ ಕಾರ್ಯಗಳು ಏನೇನು ಮಾಡ್ತೀರಿ, ನಿಮಗೂ ಒಳ್ಳೆಯದಾಗೋದಕ್ಕ, ಜಗತ್ತಿಗೆ ಒಳ್ಳೆಯದಾಗೋದಕ್ಕ, ಆತ್ಮ ಕಲ್ಯಾಣ, ಲೋಕ ಕಲ್ಯಾಣಾರ್ಥ ಏನೇನು ಕೆಲಸ ಮಾಡ್ತೀರಿ, ಏನೇನು ಮಾತಾಡ್ತೀರಿ, ಏನೇನು ಆಲೋಚನೆ ಮಾಡ್ತೀರಿ ಅದೆಲ್ಲ ಸತ್ವಗುಣ. ರಜೋಗುಣ ಅಂತಂದ್ರೆ, ಸತ್ವಗುಣ ಅಂದ್ರೆ ಏನಿದು? ರಾಮನ ಕಾರ್ಯ. ನಿಮಗೆ ತಿಳಿಬೇಕಂದ್ರೆ ರಾಮನ ಕಾರ್ಯ ಸತ್ವಗುಣ. ರಜೋಗುಣ ಅಂತಂದ್ರೆ ರಾವಣನ ಕಾರ್ಯ. ವೆರಿ ಗುಡ್. ಸತ್ವಗುಣ ಅಂದ್ರೆ ರಾಮನ ಕಾರ್ಯ, ರಜೋಗುಣ ಅಂದ್ರೆ ರಾವಣನ ಕಾರ್ಯ. ಮುಂದೆ ತಮೋಗುಣ ಅಂದ್ರೆ ಕುಂಭಕರ್ಣನ ಕಾರ್ಯ. ಕುಂಭಕರ್ಣನ ಕಾರ್ಯ. ಇವು ಏನು ಅಲ್ಲಿ ರಾವಣ, ರಾಮ, ಕುಂಭಕರ್ಣ ಅಂತಂದ್ರ ಆ 3 ಸತ್ವರಜ ತಮಗಳನ್ನೇ ಹೆಸರು ಕೊಟ್ಟು ಬರೆದರಲ್ಲಿ ಅಷ್ಟೇ. ನಿಮ್ಮ ತಮೋಗುಣದ ಲೀಲೆನೇ ಕುಂಭಕರ್ಣಂದು. ಇಷ್ಟು ವರ್ಷ ಆದ್ರೂ ಯಾವೋ ಕೆಲವೊಂದು ಕೆಲಸಗಳ ಬಗ್ಗೆ ಅಲಕ್ಷ್ಯ ಮಾಡಿ ಅವು ಏನ್ ಆದ್ರ ಅಲ್ಲಿ ಬಿಟ್ರು ಬಿಡ್ಲಿ ಅಂತೇಳಿ ಏನ್ ನಾವು ನಿಚಿಂತ ಇದೀವಲ್ಲ, ಅದೇ ಕುಂಭಕರ್ಣನ ಕಾರ್ಯ. ಕೆಲವೊಂದು ಕೆಲಸಕ್ಕೆ ಸೀರಿಯಸ್ ಆಗಿ ಬಡದಾಡ್ಲಕತ್ತೀವಿ, ಅದು ರಜೋಗುಣ, ರಾವಣನ ಕಾರ್ಯ. ಇನ್ನ ಕೆಲವೊಂದು ಕಾರ್ಯೋನ್ಮುಖ ಮಾಡ್ಲಕತ್ತೀವಿ ಪ್ರತಿನಿತ್ಯ, ಅದು ರಾಮನ ಕಾರ್ಯ. ಹಿಂಗ ಅದಕ್ಕೆ ಸತ್ವಗುಣಕ್ಕೆ ಅಭಿಮಾನಿ ಶ್ರೀದೇವಿ, ರಜೋಗುಣಕ್ಕೆ ಅಭಿಮಾನಿ ಭೂದೇವಿ, ತಮೋಗುಣಕ್ಕೆ ಅಭಿಮಾನಿ ದುರ್ಗಾದೇವಿ. ಅದಕ್ಕೆ ಏನೋ ಒಳ್ಳೇದಾಗಬೇಕು ಅನಿಸ್ತಿತ್ತು ಅಂತಂದ್ರೆ ಸತ್ವಗುಣದ ಕೆಲವೊಂದು ಕೆಲಸಗಳು ಮಾಡಬೇಕು. ಏನಂದ್ರೆ ಸ್ತ್ರೀ ಸೂಕ್ತ ಪಾರಾಯಣ. ಸ್ತ್ರೀ ಸೂಕ್ತ ಅಂತೇಳಿ ಒಂದು ಗ್ರಂಥ, ಅದು ನಾವ್ ಹೆಂಗ್ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಮಾಡ್ತೀವಿ, ನಿಮ್ಗ ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಭವಿಷ್ಯದಲ್ಲಿ ಸ್ತ್ರೀ ಸೂಕ್ತದ ಪಾರಾಯಣ ಮಾಡಬೇಕು. ಎಲ್ಲರೂ ಸಿಗ್ತಾವ ಬಸ್ ಸ್ಟ್ಯಾಂಡ್ನಾಗ, ಅದೆಲ್ಲ ತಗೊಂಡು ಒಂದಿಟ್ಟು ಓದ್ರಿ, ಏನದ ನೋಡಮ್. ಇಲ್ಲ ಅಂತಂದ್ರೆ ಲಕ್ಷ್ಮೀ ಪೂಜೆ ಮಾಡಬೇಕು. ಏನೂ ಪೂಜೆ ಮಾಡ್ಲಕ್ಕಾಗಲ್ಲ, ಪಾರಾಯಣ ಮಾಡ್ಲಕ್ಕಾಗಲ್ಲ ಅಂತಂದ್ರ ಲಕ್ಷ್ಮೀ ಶೋಭನದ ಪದಗಳು, ಲಕ್ಷ್ಮೀದು ಒಳ್ಳೆ ಹಾಡುಗಳು ಹಾಡ್ಕೋತಿರ್ಬೇಕು. ಜೀವನದಾಗ ಯಶಸ್ಸು ಬೇಕು ಅಂತಂದ್ರೆ ಈ ಲಕ್ಷ್ಮೀ ಕೆಲಸಗಳು ಮಾಡಬೇಕು.
ಈ ರಜೋಗುಣಗಳು ಬಹಳ ನಮಗೆ ಫೋರ್ಸ್ ಮಾಡ್ತಿರ್ತಾವ. ಅಲ್ಲಿಗೆ ಹೋಗಮ್ ನಡಿ, ಇಲ್ಲಿಗೆ ಹೋಗಮ್ ನಡಿ, ಅದು ಮಾಡಮ್ ನಡಿ, ಇದು ಮಾಡಮ್ ನಡಿ ಅಂತೇಳಿ ಹೊಡ್ತ ಹಾಕ್ತಿರ್ತಾವ. ಅದಕ್ಕೆ ಆ ರಜೋಗುಣ ಕಡಿಮೆ ಆಗಬೇಕು ಅಂತಂದ್ರೆ, ರಜೋಗುಣ ಮತ್ತು ತಮೋಗುಣ ಕಡಿಮೆ ಆಗ್ಬೇಕಂದ್ರೆ ಭೂದೇವಿಯ ಮಂತ್ರ, ದುರ್ಗಾದೇವಿಯ ಮಂತ್ರಗಳನ್ನ ನಾವು ಪಠಣ ಮಾಡ್ಕೋತಿರ್ಬೇಕು. ಇಲ್ಲ ಬಂದಾಯ್ತೇನು? ಹೇಳ್ರಿ. ಸತ್ವಗುಣದ ಅಭಿವೃದ್ಧಿಗೆ ಏನಾಗಬೇಕು? ನಮ್ಮೊಳಗ ಸತ್ವಗುಣ ಶುಭ ಕಾರ್ಯ ಆಗ್ಬೇಕಂದ್ರೆ ಶ್ರೀ ಸೂಕ್ತ ಪಾರಾಯಣ, ಶ್ರೀ ಸೂಕ್ತದ ಪಾರಾಯಣ ಮಾಡಬೇಕು, ಲಕ್ಷ್ಮೀ ಪೂಜೆ ಮಾಡಬೇಕು, ಲಕ್ಷ್ಮೀ ಶೋಭನ ಕಾರ್ಯಗಳು ಅಂದ್ರೆ ಲಕ್ಷ್ಮೀ ಶೋಭನದ ಪದಗಳು, ಲಕ್ಷ್ಮೀ ಹಾಡುಗಳು. ಸಂತೋಷ ಆಗ್ತದಿಲ್ಲ ಲಕ್ಷ್ಮೀ ಹಾಡುಗಳು ಹಾಡಿದ್ರು. ಇವೆಲ್ಲ ಮಾಡ್ಬೇಕು. ರಜೋಗುಣ ಮತ್ತು ತಮೋ ಗುಣಗಳು ಇವು ಕಡಿಮೆ ಆಗ್ಬೇಕಾದ್ರೆ ಭೂದೇವಿಯ ಮಂತ್ರ, ದುರ್ಗಾದೇವಿಯ ಮಂತ್ರಗಳನ್ನ ಸ್ತೋತ್ರ ಮಾಡಿ ಅವುಗಳ ಅರ್ಥಗಳನ್ನ ತಿಳ್ಕೊಂಡು ಈ ಒಂದು ರಜೋಗುಣ ಮತ್ತು ತಮೋ ಗುಣಗಳನ್ನ ಕಡಿಮೆ ಮಾಡ್ಕೋಬೇಕು. ಹಿಂಗದ ನೋಡಿ. ಇದು ಒಂದನೇ ತತ್ವ. ಒಂದೇ ತತ್ವದ ಬಗ್ಗೆ ಮಾರ್ಗದರ್ಶನ. ಮತ್ತೆ ಎರಡನೇ ತತ್ವ ಮಹತ್ ತತ್ವ ಅಂತದ. ಅದು ಪೂರ 6 ಗಂಟೆ 6 ನಿಮಿಷ ಆಗಿಬಿಡ್ತು. ಟೈಮ್ ಆಯ್ತು, ಸಾಕು, ಬೇಕಾದಷ್ಟಾಯ್ತು. ಮುಂದಿನ ಸಲ ಸ್ವಲ್ಪ ಬೇಗ ಬರ್ತೀನಿ. ಈ ಸಾರಿ ಸ್ವಲ್ಪ ವಿಘ್ನಗಳು ಬಹಳ ಇದ್ದು ಈ ಪಾಠ ಚಾಲು ಮಾಡೋದಕ್ಕೆ. ಇನ್ನೂ ಬಂದಿಲ್ಲ ಕರೆಂಟ್. ಎಲ್ಲೋ ಒಂದು ಇನ್ವರ್ಟರ್ ಒಂದು ಕನೆಕ್ಷನ್ ಇಟ್ಕೊಂಡು ಪಾಯಿಂಟ್ ಅಲ್ಲಿ ಕೂತೀನಿ, ಇದು ಮಾಡ್ಕೋತ ಎಲ್ಲ ಸೌಂಡ್ ಡಿಸ್ಟರ್ಬೆನ್ಸ್ ಭಾಳ ಅದ ಇಲ್ಲಿ. ಏನ್ ಚಲೋ ಅನಿಸ್ತ ಪಾಠ? ಉಪಯೋಗ ಅನಿಸ್ತದ? ಆಮೇಲೆ ಓದೋದ್ರಿಂದ ಉಪಯೋಗ ಇಲ್ಲ, ಏನಾರೇ ಕ್ರಿಯೆ ಮಾಡಬೇಕು, ಅದ್ರಂಗೆ ನಡ್ಕೋಬೇಕು, ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅಂತದ್ರ ಬಗ್ಗೆ. ರೀಡಿಂಗ್ ಹೋಲಿ ಬುಕ್ಸ್ ಇಟ್ ಸೆಲ್ಫ್ ಈಸ್ ಯೋಗ. ಪವಿತ್ರವಾದ ಗ್ರಂಥಗಳನ್ನು ಸುಮ್ಮನೆ ಓದುತ್ತಾ ಇರೋದೇ ಯೋಗ, ಮತ್ತಿನ್ನೇನಿಲ್ಲ. ಅದರೊಳಗಿನ ವಿಷಯಗಳನ್ನ ತಿಳ್ಕೊಂಡು ಸಂತೋಷ ಪಡ್ತಾ ಇರೋದೇ ಯೋಗ. ಅದು ಒಂದು ದಿನ ಏನಾಗ್ತದ, ಅದು ನಿಮ್ಗೇನು ತಿಳಿದದ ಅದು ತಿಳಿದದ್ದು ಮಾಹಿತಿ ಮಟ್ಟದಲ್ಲಿದ್ದದ್ದು ಅರಿವಿನ ಮಟ್ಟಕ್ಕೆ ತಾನೇ ಇಳಿತದದು. ಅರಿವಿನ ಮಟ್ಟಕ್ಕೆ ಇಳಿಯೋ ತನಕ ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊತಿರ್ಬೇಕು. ಓದೋದ್ರಿಂದ ಏನು ಉಪಯೋಗ ಇಲ್ಲ. ಹಿಂಗ ಕೆಲವೊಬ್ರು ಮೂಗು ಮುರಿತಿರ್ತಾರ. ಅಂಥವ್ರು ಮೂಗು ಮುರಿಕೋರಿಗೆ ಆಯ್ತು ಓದಬೇಡ ಬಿಡ್ರಪ್ಪ ಅಂತೇಳಿ ಅವ್ರಿಗೆ ಬಿಡಿಸ್ರಿ. ಏನ್ಯಾಕೆ ಮಾಡಲಕ್ಕ? ನೀವು ಮಾತ್ರ ಕಂಟಿನ್ಯೂ ಅಧ್ಯಯನ ಇರಬೇಕು. ಓದ್ಲಕ್ಕ ಕೆಲವೊಬ್ಬರಿಗೆ ಕಣ್ಣಿನ ಸಮಸ್ಯೆ ಇತ್ತಂದ್ರೆ ಕೇಳೋದಕ್ಕೆ ಏನೋಗ್ಯದ, ಬೇಕಾದಷ್ಟು ಕೇಳಕ್ಕದಾವ. ಯೂಟ್ಯೂಬ್ ಪಾಠಗಳದಾವ, ನಮ್ಮ ಪಾಠ ಅದಾವ, ಜಗತ್ತಿನ ತುಂಬ ಬೇಕಾದಷ್ಟು ಮಂದಿ ಮಾಡಿಟ್ಟಾರ ರೆಕಾರ್ಡಿಂಗ್ಸು. ಒಳ್ಳೆ ಪವಿತ್ರವಾದ ವಿಚಾರಗಳನ್ನ ಕೇಳ್ಕೋತಿರ್ರಿ. ಹೇಳ್ರಿಪ್ಪ ಹೇಳ್ರಿ. ಬಂದು ಎಬ್ಬಿಸಿದಾಗ ನಿದ್ರೆ ಗನ್ನದಲ್ಲಿ ಪಠನೆ ಮಾಡ್ಕೊಂತ ಸೃಷ್ಟಿ ನಿರ್ಮಾಣ ಮಾಡಿದ ಅಂತ ಹೇಳ್ಬೋದ? ಅದು ಹಂಗ ನಿದ್ರೆ ಗಂಡೆಯಲ್ಲಿ ಮಾಡೋದ್ರಿಂದ ಏನಾಗ್ತದೆ? ನಿದ್ರೆಗಣ್ಣಲ್ಲಿ ಮಾಡುವಾಗ ಅರ್ಧ ಎತ್ತರದನ, ಅರ್ಧ ನಿದ್ದೆ ಎತ್ತದಾನೆ. ಸೃಷ್ಟಿ ಅರ್ಧಂಬರ್ಧ ಆಗ್ತದೆ. ಮತ್ತ ಎರಡೂ ಬೇಕಲ್ಲ, ಇಲ್ಲಿ ಹಗಲು ಬೇಕು ರಾತ್ರಿನೂ ಬೇಕು. ಜಗತ್ ನಾವು ಎರಡೂ ಅದಾವ, ಸುಖನೂ ಅದ ದುಃಖನೂ ಅದ, ಎರಡೂ ಮಿಶ್ರ. ಎಲ್ಲನ್ನು ಕೂಡ್ಯದ ಇದ್ರಾಗ. ಎಲ್ಲ ಕೂಡಿದ್ರೆ ಜಗತ್ ಅಂತಾರೆ ಇದಕ್ಕ. ಎರಡು ಎಲ್ಲನೂ ಅದ. ಕಸನೂ ಅದ, ರಸನೂ ಅದ. ಎರಡೂ ಅದ. ಅದಕ್ಕೆ ಪರಮಾತ್ಮ ಸೃಷ್ಟಿ ಮಾಡಾಗ ನಿಧಿಗಣ್ಯಾಗ ಮಾಡ್ಯಾನ, ಮಬ್ಬ ನನ್ನ ಮಗ ಅಂತಿರ್ತಾರ. ಅವ ಸಂಕಲ್ಪ ಮಾಡಿದಂಗ ಜಗತ್ತು ಸೃಷ್ಟಿ ಆಗ್ತದ. ಅವನ ಸಂಕಲ್ಪದಂಗೆ ಅದು ಪ್ರಕೃತಿ ಏನಾಗ್ತದೆ, ವಿಕಾಸ ಆಗ್ತದೆ. ಮಬ್ಬನಾಗ ನನ್ನ ಮಗ ಮಬ್ಬನಾಗ ಬಾಡ್ಯಾನ, ಇವೆಲ್ಲ ನಮಗ ಗೋಳಾಡ್ಸ್ಲಕತ್ತಾನ ಇಲ್ಲಿ ಅಂತಾರ ತಿಳಿದವರು. ಫುಲ್ ಎತ್ತರಿದ್ದು ಫುಲ್ ಒಳ್ಳೆದೇ ಇದ್ರೆ ದಿನ ಹೋಳಿಗೆ ಉಂಡ್ರೆ ಏನೂ ರುಚಿ ಬರಂಗಿಲ್ಲ.
ಯಾವಾಗ ಅಮಾಸಿಗೆ ಹುಣ್ಣಿಮೆ ಹೋಳಿಗೆ ಉಂಡ್ರೆ ರುಚಿ ಬರ್ತದೆ. ದಿನ ಬರೇ ಖಾರ ಉಪ್ಪೆ ತಿನ್ಕೊತಿದ್ರೆ ಅದನ್ನು ರುಚಿ ಬರಲ್ಲ. ಅದರೊಳಗೂ ಚೇಂಜಸ್ ಬೇಕು. ಅದಕ್ಕೆ ಚೇಂಜಸ್ ಬೇಕು. ಈ ಜೀವನದಲ್ಲಿ ಜೀವರುಗಳಿಗೆ ವೆರೈಟಿ ಬೇಕು ಅನ್ನೋದ್ರ ಸಲುವಾಗಿ ಏನ್ ಮಾಡ್ಯಾರ, ಇವೆಲ್ಲ ಸುಖ ದುಃಖ ಎರಡು ಮಿಶ್ರ ಮಾಡಿ ಭೋಗ ಕೊಡ್ತಾನೆ. ಬಹಳ ಗಂಭೀರ ವಿಷಯಗಳು ಮುಂದೆ ಬರ್ತಾವ. ಆ ಗಂಭೀರ ವಿಷಯಗಳು ಇಷ್ಟು ಲೀಲಾಜಾಲವಾಗಿ ಸರಳವಾಗಿ ಬಗೆಹರಿಸ್ತಾರ. ಈಗ ನೋಡ್ರಿ, ಅದು ಸೂರ್ಯ ಸಿದ್ಧಾಂತ, ಈ ಮನು ಸಿದ್ಧಾಂತದ ಪ್ರಕಾರ ಕಾಲದ ಗಣನೆ ನಮ್ಮ ಹಿಂದೂಗಳು ಯಾವ ಕಾಲದಲ್ಲಿ ಯಾವ ಪರಿ ಲೆಕ್ಕ ಹಾಕ್ಯಾರ, ಎಲ್ಲಿ ಸೂರ್ಯ, ಎಲ್ಲಿ ಲೆಕ್ಕ, ಎಲ್ಲಿ ಕಲಿಯುಗ, ಅದ್ರ ಪ್ರಕಾರ ಈಗ ನಮ್ಮದು ಪಂಚಾಂಗದೊಳಗೆಲ್ಲ ಇವತ್ತಿನ ದಿವಸ ನಾನು ಈ ಸೂರ್ಯ ಸಿದ್ಧಾಂತ ಮತ್ತು ಮನು ಸಿದ್ಧಾಂತ ಹೇಳಿ ಇವತ್ತಿನ ಡೇಟ್, ಈ ವರ್ಷ ಅದು ಎಷ್ಟನೇ ಮನ್ವಂತರ ಅದ, ಎಷ್ಟನೇ ಕಲಿಯುಗ ಅದ, ಎಲ್ಲಾನು ಹೇಳಕ್ ಬರ್ತದೆ ಈಗ ನಮಗ. ಅಂತ ಸಾಮರ್ಥ್ಯಕ್ಕೆ ಬರ್ತದೆ ಇದು ಭಾಗವತ ಓದಿದ್ರಿ ಅಂತಂದ್ರೆ. ಪ್ರತಿನಿತ್ಯ ನೀವು ಆ ಸೂರ್ಯ ಸಿದ್ಧಾಂತದ ಪ್ರಕಾರ ನೀವು ಡೇಟ್ ಹೇಳ್ಬೋದು. ಈಗ ಅಷ್ಟು ಶಾಣ್ಯರಾಗ್ಬಿಡ್ತೀರಿ. ಎಲ್ಲ ತಿಳ್ಕೊಂಡು ಕೆಲ್ಸಕ್ಕೆ ಬರ್ಲಾರ್ದವ್ರು ಹಾಕುತ್ತೀವಿ ನೋಡ್ರಿ. ನಾವಂತೂ ಅದಕ್ಕೂ ಉಪಯೋಗಿಲ್ಲ. ಏನು ತಿಳಿಲಾರ್ದವ್ರು ಜಗತ್ನಾಗ ಮಸ್ತ್ ಮೆರಿಲಕತ್ತಾರ. ಏನ್ ಮಾಡ್ಬೇಕು ಹಿಂಗಾದ್ರೆ? ಎದಕ್ ಬೇಕಿದೆಲ್ಲ ಅಂತಾರ. ಇದೆಲ್ಲ ತಗೊಂಡು ಏನ್ ಮಾಡೋಣ ಅಂತಾರ. ರೊಕ್ಕ ಎದರ್ಲಿಂತಾರೆ. ರೊಕ್ಕ ಬರ್ತಿತ್ತು ಅಂದ್ರೆ ಅಂಥದ್ದು ಕಲ್ಸು, ಬರ್ತೀವಿ ನಾವು. ಇದಕ್ಕೆ ಓದಿ ಏನ್ ಮಾಡೋಣ ನಾವು? ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಇದೇನದ ನೆಟ್ ಪ್ರಾಫಿಟ್. ಈಗೇನು ಆನಂದ ಅನುಭವಿಸ್ತೀರಿ ಪಾಠ ಕೇಳಾಗ, ಅದೇ ಇವತ್ತಿನ ಪಾಠದ ಲಾಭ. ಜ್ಞಾನ ಆಗ್ತದೋ ಆಗಂಗಿಲ್ಲೋ, ಮೋಕ್ಷ ಆಗ್ತದೋ ಆಗಂಗಿಲ್ಲೋ, ಇಲ್ಲೇನು ಆನಂದ ಉಂಟಾಗಿ ನಮಗೇನು ಒಂದು ಅಮೃತ ಉಂಟಾಗ್ತದ ನಮ್ಮ ಹೃದಯದೊಳಗ, ಅದೇ ನಮಗ ನೆಟ್ ಪ್ರಾಫಿಟ್ ಇವತ್ತಿನ ಪಾಠದ. ಪ್ರತಿನಿತ್ಯ ಏನು ಒಳ್ಳೆ ಕೆಲಸ ಮಾಡ್ತೀರಿ, ಒಳ್ಳೆ ಮಾತಾಡ್ತೀರಿ, ಒಳ್ಳೆ ಆಲೋಚನೆ ಮಾಡ್ತೀರಿ, ಅದರಿಂದ ಉಂಟಾದ ಆನಂದನೇ ಆಗಿಂದ ನೆಟ್ ಪ್ರಾಫಿಟ್. ಈಗ ಆ ಕ್ಷಣದಲ್ಲಿ ಅನುಭವಿಸಿದ ಮೋಕ್ಷನೇ ಅದರ ಲಾಭ. ಈಗ ಸಣ್ಣ ಕೂಸು ನೀವೇ ಬೇಕಾಗಿ ಹಡದದ್ದು, ಅದಕ್ಕೆ ನೀವೇ ಬೇಕಾಗಿ ಆಡಿಸಿ ಉಣಿಸಿ ತಿಳಿಸಿ ತೊಳೆದು ಬಳದು ಅದಕ್ಕೆಲ್ಲ ಚಂದ ಮಾಡಿರವ, ಆ ಮಾಡಾಗ ನಿಮಗೇನು ಸಂತೋಷ ಇತ್ತು ಅದೇ ನೀವು ಹಡದಾಗಿಂದ ನೆಟ್ ಪ್ರಾಫಿಟ್. ಅದು ಮುಗಿತ. ಅದು ಕೂಸು ಹಡೋದಕ್ಕೆ ಒಂದು 15-20 ವರ್ಷ ಬೆಳೆಸಿ ಆಡಿಸಿದ್ರಲ್ಲ, ಕೂಸಿನ ಬೆನಿಫಿಟ್ ಮುಗಿತು ನಿಮ್ದು. ಅದು ಕೆಲಸ ಮುಂದೆ ನಾನು ಅಟ್ಟು ಮಾಡೀನಿ ಇಟ್ಟು ಮಾಡೀನಿ ಮಾಡಿರಿ ಅಂತಂದ್ರೆ ಅದು ಮಾಡಿಕೆ ನೀವು ಸಂತೋಷ ಪಟ್ಟಿರಲ್ಲ, ಬೆಳೆಸಿ ಹಡದು ಆ ಸಂತೋಷನೇ ಲಾಭ. ಮುಂದೆ ಅದೇ ಲಾಭ ಕಡಿತನಕ ನಮಗೆ ಬಡ್ಡಿ ಸಮೇತ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಸಿಗಲ್ಲ. ಪುಣ್ಯ ಇದ್ದವ್ರಿಗೆ ಸಿಗ್ತದೆ, ಪುಣ್ಯ ಇರ್ಲಾರ್ದವ್ರಿಗೆ ಅದು ಸಿಗಂಗೇ ಇಲ್ಲ. ಹಡದು ಬೆಳೆಸಾಗ ಏನು ಆ ಕೂಸಿಗೆ ಆಡಿಸಿ ಸಂತೋಷ ಪಟ್ಟಿವಿ, ಅದೇ ನಮ್ದು ನೆಟ್ ಪ್ರಾಫಿಟ್. ಈಗ ನಮ್ಮ ಮೊಮ್ಮಗ ಆಡೋದು ಹುಟ್ಟಿಕೆ ಅವ್ರ ಮನೆಗೆ ಅವ ನಮ್ಮಲ್ಲಿ ಇದ್ದಾಗ ಒಂದು 4 ತಿಂಗಳು ನಮಗೆ ಆಡಿಸಿ ಸಂತೋಷ, ಅವನಿಗಿಂತ ನಮ್ಲಿಂತ ಅವನಿಗೆ ಏನು ಸಂತೋಷ ಇತ್ತು ಅದೇ ನೆಟ್ ಪ್ರಾಫಿಟ್. ಏನ್ ಬೆನ್ನೈತೆ ಅವ್ರ ಮನೆಗೆ ಹೋಗೋದಿರ್ತದ? ಅವನ ಲಾಭ ಎಷ್ಟಿತ್ತು ಅವ ಅನುಭವಿಸ್ತ, ನಮ್ಮ ಲಾಭ ಎಷ್ಟಿತ್ತು ನಾವು ಅನುಭವಿಸಿದ್ವಿ. ಮುಂದೆ ಭವಿಷ್ಯದೊಳಗೆ ಆ ಪ್ರಾಫಿಟ್ ನಮ್ಮನೆಗೆ ಹುಟ್ಟಿದಿ ನಮಗೆ ಹಂಗ ಅಂತೇಳಿ ನಾವು ಹಿಂಗೆಲ್ಲ ಹೇಳ್ಕೊತ್ ಕುಂದಿರ್ಲಕ್ ಬರಂಗಿಲ್ಲ. ನಮ್ಮ ಮಕ್ಕಳೇ ನಮ್ಮನೆಗೆ ಹುಟ್ಟಿದು ನಮ್ಮ ಮಾತು ಕೇಳಲ್ಲ. ಈಗ ಬೀಗರ ಮಕ್ಕಳು ನಮ್ಮ ಮಾತು ಕೇಳ್ತವೆ. ನಾವು ಮುಗೀತು. ನಮ್ಮ ಲಾಭ ಏನ್ ಸಿಗ್ಬೇಕು ಸಿಕ್ತ, ಆಡಿಸಿ ಸಂತೋಷ ಪಟ್ಟಿವಿ, ಮುಗೀತು. ಓಕೆ. ಹಂಗ ಈ ಪಾಠದ ಲಾಭ ಏನು, ಈ ಪಾಠ ಹೇಳುವಾಗ ಪಾಠ ಕೇಳುವಾಗ ಏನ್ ಆನಂದ ಅನುಭವಿಸ್ಲಕತ್ತಿ, ಇದ್ರದ ತೋರುಂಬುವ ಲಾಭ ಅಂತಾರ ಬಸವಣ್ಣವ್ರ ವಚನದಾಗ ಅದ ನೋಡ್ರಿ. ತೋರುಂಬುವ ಲಾಭ ಅಂದ್ರೆ ನೆಟ್ ಪ್ರಾಫಿಟ್.
ಎಲ್ಲ ಗಿಡ ಇವೇನೋ ಬೀಜ ಹಾಕಿದ್ರಿ ಅಂತಂದ್ರೆ ಅದ್ರ ಫಲ ಸಿಗಬೇಕಾದ್ರೆ ವರ್ಷಾನುಗಟ್ಲೆ ಕಾಯ್ಬೇಕು. ಆದರೆ ಈ ಭಕ್ತಿ ಜ್ಞಾನ ಇವೇನು ಕಾರ್ಯಗಳು ಮಾಡ್ತೀವಿ ಇವು ನೆಟ್ ಪ್ರಾಫಿಟ್ ಕೊಡ್ತಾವ, ಆ ಕ್ಷಣನೇ ಅದ್ರ ಲಾಭ ಕೊಡ್ತಾವ, ಹೀಗಾಗಿ ನಮಗ ಇದು ಬಹಳ ಉಪಯುಕ್ತವಾದಂಥ ಗ್ರಂಥ, ಸಂತೋಷ ಪಡಿಸ್ತದ, ಬಹಳ ಚಲೋ ಅನ್ನಿಸ್ತದ. ಹೀಗಾಗಿ ಎಷ್ಟು ದಿವಸ ಆಯ್ತದ ಹೇಳ್ಬೇಕೆಲ್ಲ ಕತ್ತೀವಿ, ಆಗಿದ್ದಿಲ್ಲ. ಈಗ ನೀವು ಇಂಟ್ರೆಸ್ಟ್ ತೋರಿಸೋದು ನೋಡಿದ್ರೆ ವಿಚಾರ ಸಾಗರಕ್ಕಿಂತ ಇದಕ್ಕೆ ಭಾರಿ ಡಿಮ್ಯಾಂಡ್ ಇದ್ದಂಗೆ ಕಾಣ್ಲಿಕ್ಕತ್ತದ ನಮಗೆ. ಇರ್ಲಿ, ಏನೇನಾಗ್ತದ ಅಲ್ಲಿ ಎಲ್ಲರಿಗೂ ಒಳ್ಳೇದಾಗಿ. ನಮಸ್ಕಾರ. ಏನೇನು ಸಾಧ್ಯ ಅದ ಪಡ್ಕೊಳ್ಳೋದು.